ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಒಂದೊಂದಾಗಿ ಎಲ್ಲ ವಿಷಯಗಳನ್ನ ನೋಡ್ತಾ ಹೋಗೋಣ. ಮೊದಲನೇದು, ಮೋದಿ ಲೈಕ್ಲಿ ಟು ವಿಸಿಟ್ ಯುಎಸ್ ಟು ಡೀಪನ್ ಟೈಸ್, ಸೇಸ್ ಟ್ರಂಪ್. ನಿನ್ನೆ ನಾವು ನೋಡಿದ ವಿಷಯದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಟ್ರಂಪ್ ಅವರಿಗೆ ಕಾಲ್ ಮಾಡಿ ಅವರಿಗೆ ವಿಶ್ ಮಾಡಿದ್ರು ಅಲ್ಲಿನ ಪ್ರೆಸಿಡೆಂಟ್ ಆಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ. ಹಾಗಾಗಿ ಈಗ ಟ್ರಂಪ್ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಮೋದಿ ಅವರು ಹೆಚ್ಚಾಗಿ ಫೆಬ್ರವರಿಯಲ್ಲಿ ಯುಎಸ್ಗೆ ವಿಸಿಟ್ ಮಾಡುವ ಎಲ್ಲ ಸಾಧ್ಯತೆಗಳು ಇದೆ. ಹಾಗಾಗಿ ಆಗ ನಾವು ಫೇರ್ ಬೈಲ್ಯಾಟ್ರಲ್ ಟ್ರೇಡಿಂಗ್ ರಿಲೇಶನ್ಶಿಪ್ ಅಂತಂದ್ರೆ ಬೈಲ್ಯಾಟ್ರಲ್ ದ್ವಿಪಕ್ಷೀಯ ಒಪ್ಪಂದಗಳನ್ನು ಮಾಡಿಕೊಳ್ಳಿಕ್ಕಿದ್ದೇವೆ. ಮುಂದಿನ ದಿನಗಳಲ್ಲಿ ಭಾರತ ಮತ್ತು ಯುಎಸ್ ಎರಡು ಸೇರಿ ಜಗತ್ತನ್ನ ಮುನ್ನಡೆಸಲಿಕ್ಕಿದೆ. ಮತ್ತೆ ಗ್ಲೋಬಲ್ ಪೀಸ್ ಮತ್ತೆ ಸೆಕ್ಯೂರಿಟಿ ಎಲ್ಲದಕ್ಕೂ ಸಹ ಇದು ಹೆಲ್ಪ್ ಆಗುತ್ತೆ ಅಂತ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಇದು ಕೇವಲ ಒಂದು ಘೋಷಣೆ ಅಷ್ಟೇ. ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಒಳ್ಳೆಯ ಕ್ರಮಗಳು ಕೈಗೊಂಡ್ರೆ ಅದರ ಬಗ್ಗೆ ವಿವರವಾಗಿ ಡಿಸ್ಕಸ್ ಮಾಡೋಣ. ಇನ್ನು ಈ ಕಡೆ ನೋಡಿದ್ರೆ, ಡೀಪ್ ಸೀಕ್ ಎಐ ಮಾಡೆಲ್ ಜಾಲ್ಸ್ ಗ್ಲೋಬಲ್ ಟೆಕ್ ಲ್ಯಾಂಡ್ಸ್ಕೇಪ್. ಚಾಟ್ ಜಿಪಿಟಿ ಬಂತು, ಮತ್ತೆ ಗೂಗಲ್ ಅವರ ಜೆಮಿನಿ ಬಂತು, ಮತ್ತೆ ಬೇರೆ ಬೇರೆ ಹಲವಾರು ರೀತಿಯ ಎಐ ಮಾಡೆಲ್ಗಳು ಬಂದವು. ಆದ್ರೆ ಚೀನಾ ಇನ್ನೂ ಯಾಕೋ ತನ್ನ ಪವರ್ ಅನ್ನ ಕಾಣಿಸ್ತಾ ಇಲ್ವಲ್ಲ ಅಂತ ಎಲ್ಲರೂ ಅಂದ್ಕೋತಾ ಇದ್ರು. ಈಗ ಚೀನಾ ಒಂದು ದೊಡ್ಡ ಹೊಡೆತವನ್ನೇ ಕೊಟ್ಟಿದೆ ಡೀಪ್ ಸೀಕ್ ಎಐ ನ ಮೂಲಕ. A new player in the artificial intelligence race, Chinese startup DeepSeek has created a buzz in global tech circles with the launch of its cutting-edge AI models. ಇಷ್ಟು ದಿನ ಚಾಟ್ ಜಿಪಿಟಿ ಎಲ್ಲ ಇತ್ತಲ್ವಾ, ಇದಕ್ಕಿಂತ ಎಷ್ಟೋ ಪಾಲು ಉತ್ತಮವಾದಂತಹ ಮತ್ತು ಅತ್ಯಂತ ಕಡಿಮೆ ಬೆಲೆಯಲ್ಲಿ ತಯಾರಿಸಿದಂತಹ ಡೀಪ್ ಸೀಕ್ ಅನ್ನೋದು ಈಗ ಎಐ ಟೆಕ್ನಾಲಜಿ ಮಾರ್ಕೆಟ್ಗೆ ಕಾಲಿಟ್ಟಿದೆ. ಇದರಿಂದ ಏನಾಗಿದೆ ಅಂತಂದ್ರೆ, ಎಷ್ಟೋ ಯುಎಸ್ ಕಂಪನಿಗಳ ಮೇಲಿನ ಸ್ಟಾಕ್ ಪ್ರೈಸ್ ಬಿದ್ದು ಹೋಗ್ಬಿಟ್ಟಿದೆ. ಅಂತಂದ್ರೆ ಒಂದೇ ಕೆಲವೇ ದಿವಸಗಳಲ್ಲಿ, ಒಂದೆರಡು ದಿನಗಳಲ್ಲೇ ಯುಎಸ್ ನ ಟೆಕ್ನಾಲಜಿ ಸ್ಟಾರ್ಟ್ಅಪ್ ಗಳ ಅಥವಾ ಅಲ್ಲಿನ ದೊಡ್ಡ ದೊಡ್ಡ ಕಂಪನಿಗಳ ಸ್ಟಾಕ್ ಮಾರ್ಕೆಟ್ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗ್ಬಿಟ್ಟಿದೆ. ಒಂದು ದಿನದಲ್ಲೇ ಸುಮಾರು $1 ಟ್ರಿಲಿಯನ್ ನಷ್ಟು ಲಾಸ್ ಆಗಿದೆ. ಮುಖ್ಯವಾಗಿ ಡೀಪ್ ಸೀಕ್ ಮುಖ್ಯವಾಗಿ ಏನ್ ನೋಡೋದು ಅಂತಂದ್ರೆ, ಇದು ಚೀನಾದ ಒಂದು ಕಂಪನಿ. ಅಲ್ಲಿ ಇದು ಇನ್ನೊಂದು ವಿಷಯ, ಓಪನ್ ಸೋರ್ಸ್. ಇದೊಂದು ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂತಂದ್ರೆ ಇದರ ಕೋಡ್ ಅನ್ನ ನೀವು ನೆಟ್ವರ್ಕ್ ಅಂದ್ರೆ ಇಂಟರ್ನೆಟ್ ಅಲ್ಲಿ ಪಡ್ಕೊಳ್ಬಹುದು. ಅಂತಂದ್ರೆ ಅದು ಹೇಗೆ ಡೆವಲಪ್ ಆಗಿದೆ, ಎಲ್ಲಾ ಕೋಡ್ ಅನ್ನ ಇಂಟರ್ನೆಟ್ ಅಲ್ಲಿ ಆಲ್ರೆಡಿ ಬಿಟ್ಟಿದ್ದಾರೆ. ಅದರ ಜೊತೆ ಇದು ಚಾಟ್ ಜಿಪಿಟಿ ಎಲ್ಲ ಹಲವಾರು ರೀತಿಯ ಚಾರ್ಜಸ್ ಗಳನ್ನ ಮಾಡ್ತಾ ಇತ್ತು. ಈಗ ಎಐ ಅನ್ನ ನೀವು ಯೂಸ್ ಮಾಡಿದ್ರೆ ಗೊತ್ತಾಗಿರಬಹುದು, ಪ್ರತಿಯೊಂದು ಎಐ ಅಡ್ವಾನ್ಸ್ಡ್ ಕೆಲ ಟಾಸ್ಕ್ ಗಳನ್ನ ಮಾಡ್ಲಿಕ್ಕೆ ಕೆಲವು ಚಾರ್ಜಸ್ ಗಳನ್ನ ಹಾಕುತ್ತೆ, ನಮ್ಮಿಂದ ಹಣವನ್ನ ತೆಗೆದುಕೊಳ್ಳುತ್ತೆ. ಆದ್ರೆ ಈ ಡೀಪ್ ಸೀಕ್ ಅಷ್ಟೊಂದು ಹಣವನ್ನು ತೆಗೆದುಕೊಳ್ಳೋದಿಲ್ಲ. ಇನ್ನೊಂದು ವಿಷಯ ಏನು ಅಂತಂದ್ರೆ, ಈ ಚಾಟ್ ಜಿಪಿಟಿ ಎಲ್ಲ ಇವರಿಗೆಲ್ಲ ಅದನ್ನ ಬಿಲ್ಡ್ ಮಾಡ್ಲಿಕ್ಕೆ $1 ಬಿಲಿಯನ್ ಗಟ್ಟಲೆ ಬೇಕಾಗ್ತಿತ್ತು ಹಣ. ಆದ್ರೆ ಇದು ಕೇವಲ $1 ಮಿಲಿಯನ್ ವೆಚ್ಚದಲ್ಲಿ ಇದನ್ನ ತಯಾರು ಮಾಡಿದೆ. ಹಾಗಾಗಿ ಚೀನಾ ಸಹ ಈಗ ಎಐ ಟೆಕ್ನಾಲಜಿ ರೇಸ್ ನಲ್ಲಿ ಮುಂದುವರಿತಾ ಇದೆ. ಇದು ಅಮೆರಿಕದ ಎಷ್ಟೋ ಕಂಪನಿಗಳಿಗೆ ಭಯ ಹುಟ್ಟಿಸ್ತಾ ಇದೆ. ಇನ್ನು ಕೆಳಗಡೆ ಇನ್ನೊಂದು ವಿಷಯ ನೋಡಿದ್ರೆ, 7.1% ಆಫ್ ಕ್ಲಾಸ್ 3 ಸ್ಟೂಡೆಂಟ್ಸ್ ಇನ್ ಕರ್ನಾಟಕ ಕೆನಾಟ್ ಇವನ್ ರೀಡ್ ಲೆಟರ್ಸ್, ಅಸರ್ ರಿಪೋರ್ಟ್. ಅಸರ್ ರಿಪೋರ್ಟ್ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ಅಸರ್ ರಿಪೋರ್ಟ್ ಅಂದ್ರೆ ಏನು ಅಂತ. The ASAR is an annual citizen-led household survey that aims to understand whether children in rural India are enrolled in school and whether they are learning. ASAR ಅನ್ನೋದು ಒಂದು ಸರ್ವೆ. ಅದೊಂದು NGO ನಡೆಸುವಂತ ಸರ್ವೆ. ಅದೇನ್ ಮಾಡುತ್ತೆ, ಎಲ್ಲ ನಮ್ಮ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಸರಿಯಾಗಿ ಸ್ಟೂಡೆಂಟ್ಗಳು ಎನ್ರೋಲ್ ಆಗ್ತಾ ಇದ್ದಾರೆ, ಅವರ ಕಲಿಯುವಿಕೆಯ ಮಟ್ಟ ಯಾವ ರೀತಿ ಇದೆ ಅನ್ನೋದ್ರನ್ನ ಪರೀಕ್ಷೆ ಮಾಡುತ್ತೆ ಇದು. ASAR has been conducted every year since 2005 in all rural districts of India. It is the largest citizen-led survey in India. ಅಂತಂದ್ರೆ 2005ರಿಂದ ಇದು ಪ್ರತಿ ವರ್ಷ ಸರ್ವೆಯನ್ನು ಕಂಡಕ್ಟ್ ಮಾಡ್ತಾ ಬರ್ತಾ ಇದೆ. ಮತ್ತೆ ಇದು ನಮ್ಮ ದೇಶದ ಅತ್ಯಂತ ದೊಡ್ಡ ಸಿಟಿಸನ್ ಲೆಡ್ ಸರ್ವೆ, ಅತ್ಯಂತ ಹೆಚ್ಚು ಜನರನ್ನ ಒಳಗೊಂಡಂತಹ ಮತ್ತು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಮಾಡಿದಂತಹ ಸರ್ವೆ ಇದು. ASAR surveys provide representative estimates of the enrollment status of children aged 3 to 16. 3ರಿಂದ 16 ವರ್ಷದ ಒಳಗಿನ ಮಕ್ಕಳ ಬೇರೆ ಬೇರೆ ಆಕ್ಟಿವಿಟೀಸ್ ಗಳ ಬಗ್ಗೆ, ಅವರ ಲರ್ನಿಂಗ್ ಸ್ಟೇಟಸ್ ಬಗ್ಗೆ, ಯಾವ ಮಟ್ಟದಲ್ಲಿ ಅವರು ಕಲಿತಾ ಇದ್ದಾರೆ, ಎಲ್ಲ ವಿಷಯಗಳ ಬಗ್ಗೆ ಅದು ಮಾಹಿತಿ ಕೊಡುತ್ತೆ. ಬೇಸಿಕ್ ರೀಡಿಂಗ್ ಅಂಡ್ ಅರಿಥಮೆಟಿಕ್ ಲೆವೆಲ್ಸ್ ಆಫ್ ಚಿಲ್ಡ್ರನ್ ಏಜ್ಡ್ 5 to 16 at the ನ್ಯಾಷನಲ್, ಸ್ಟೇಟ್ ಅಂಡ್ ಡಿಸ್ಟ್ರಿಕ್ಟ್ ಲೆವೆಲ್. ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಇರುವ ಮಕ್ಕಳ ಒಂದು ಕಲಿಯುವಿಕೆ ಮಟ್ಟ ಯಾವ ರೀತಿ ಇದೆ, ಅವರು ಎಷ್ಟನ್ನ ಓದ್ಲಿಕ್ಕೆ ಅರ್ಹರಾಗಿದ್ದಾರೆ, ಮತ್ತೆ ಅವರ ಗಣಿತ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನ ಇದು ಸ್ಟಡಿ ಮಾಡುತ್ತೆ. ಈಗ ಈ ವರ್ಷದ ಅಸರ್ ಸರ್ವೆ ಏನ್ ಹೇಳ್ತಾ ಇದೆ ಅಂತಂದ್ರೆ, ಕರ್ನಾಟಕದಲ್ಲಿ ಮುಖ್ಯವಾಗಿ ಏನಾಗ್ತಾ ಇದೆ ಅಂತ ಈ ಮೊದಲನೇ ಪೇಜ್ ನಲ್ಲಿ ಕರ್ನಾಟಕದ ಬಗ್ಗೆ ಕೊಟ್ಟಿದ್ದಾರೆ. ಮುಂದೆ ಇದರ ಬಗ್ಗೆ ಹಲವಾರು ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ, ಆಮೇಲೆ ನೋಡೋಣ. ಅಮಂಗ್ ಚಿಲ್ಡ್ರನ್ ಇನ್ ಕ್ಲಾಸ್ 3 ಇನ್ ಕರ್ನಾಟಕ,
7.1% ಕೆನಾಟ್ ರೀಡ್ ಲೆಟರ್ಸ್. 3ನೇ ತರಗತಿಯಲ್ಲಿ ಇರುವಂತಹ ಸುಮಾರು 7% ಅಷ್ಟು ಮಕ್ಕಳು ಅಕ್ಷರಗಳನ್ನ ಓದಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. 19.3% ಕ್ಯಾನ್ ರೀಡ್ ಲೆಟರ್ಸ್ ಅಂತಂದ್ರೆ 19.3% ಮಕ್ಕಳು ಈಗ ಒಂದು ಲೆಟರ್ ಅನ್ನ ಓದ್ಬಹುದು, ಒಂದು ಅಕ್ಷರವನ್ನ ಓದ್ಬಹುದು, ಬಟ್ ನಾಟ್ ವರ್ಡ್ಸ್ ಅಂತಂದ್ರೆ ಇಡೀ ಶಬ್ದವನ್ನು ಓದ್ಲಿಕ್ಕೆ ಆಗ್ತಾ ಇಲ್ಲ ಅವ್ರ ಹತ್ರ. ಅಂಡ್ 36.2% ಕ್ಯಾನ್ ರೀಡ್ ವರ್ಡ್ಸ್ ಬಟ್ ನಾಟ್ ಕ್ಲಾಸ್ 1 ಲೆವೆಲ್ ಟೆಕ್ಸ್ಟ್ ಆರ್ ಹೈಯರ್. ಈಗ 36ರಷ್ಟು, ಈಗ ಇದನ್ನ ಸರ್ವೆ ಮಾಡಿರೋದು 3ನೇ ಕ್ಲಾಸ್ ಮಕ್ಕಳ ಮೇಲೆ ಅಂತ ಇಟ್ಕೊಂಡ್ರೆ ಅಲ್ಲಿನ ಸುಮಾರು 36% ಮಕ್ಕಳು ಶಬ್ದಗಳನ್ನ ಓದ್ತಾರೆ. ಆದ್ರೆ ಎಷ್ಟು ಯಾವ ಲೆವೆಲ್ ಅಂತಂದ್ರೆ 1ನೇ ತರಗತಿಯ ಲೆವೆಲಿನ ಟೆಕ್ಸ್ಟ್ ಗಳನ್ನ ಅಥವಾ ಅದಕ್ಕಿಂತ ಹೆಚ್ಚಿನ ಓದ್ಲಿಕ್ಕೆ ಅವ್ರ ಹತ್ರ ಆಗ್ತಾ ಇಲ್ಲ. ಆಸ್ ಮೆನಿ ಆಸ್ 4.8% ಕೆನಾಟ್ ರೆಕಗ್ನೈಸ್ ನಂಬರ್ಸ್ ಫ್ರಾಮ್ 1 to 9 ಅಂತಂದ್ರೆ ಇದರಲ್ಲಿ 4ರಷ್ಟು ಮಕ್ಕಳಿಗೆ 1ರಿಂದ 9 ತನಕ ನಂಬರ್ಗಳನ್ನ ಸರಿಯಾಗಿ ಗುರುತಿಸಲಿಕ್ಕೆ ಬರ್ತಾ ಇಲ್ಲ. ಇವಿಷ್ಟು ಕೆಲವೊಂದು ಮಾಹಿತಿಗಳು. ಆನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಶನ್ ರಿಪೋರ್ಟ್, ಇದು ಇದರ ಫುಲ್ ಫಾರ್ಮ್. ಆನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಶನ್ ರಿಪೋರ್ಟ್, ಅಸರ್ ಅಂತ ಕರೀತಾರೆ ಇದಕ್ಕೆ. ನೇಷನ್ ವೈಡ್ ರೂರಲ್ ಹೌಸ್ ಹೋಲ್ಡ್ ಸರ್ವೆ that reached 6,49,491 children in 17,997 villages across 605 rural districts in India. ಸುಮಾರು 6,49,491 ಮಕ್ಕಳ ಮೇಲೆ ಸರ್ವೆ ಮಾಡಿದ್ದಾರೆ. 17,997 ಹಳ್ಳಿಗಳಲ್ಲಿ ಮತ್ತೆ 605 ರೂರಲ್ ಡಿಸ್ಟ್ರಿಕ್ಟ್ ಗಳನ್ನ ಇವರು ಸರ್ವೆ ಮಾಡಿದ್ದಾರೆ. ಈ ಸರ್ವೆಗಳ ಮಾಹಿತಿಯನ್ನು ನಾವು ಮುಖ್ಯವಾಗಿ ಮೇನ್ಸ್, ಎಸ್ಸೆಗಳಲ್ಲಿ ಬಳಸ್ಕೋಬಹುದು. ಮತ್ತೆ ಎಥಿಕ್ಸ್ ನಲ್ಲೂ ಸಹ ಯಾವ ರೀತಿ ನಮ್ಮ ಶಿಕ್ಷಣ ಮಟ್ಟ ಮುಂದುವರಿತಾ ಇದೆ ಅನ್ನೋದ್ರ ಕಡೆ ನಾವು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮುಂದಿನ ಪೇಜ್ಗೆ ಹೋದ್ರೆ ಪ್ರಕಟಣೆಗಳು ನಮಗೆ ಬೇಕಾಗೋದಿಲ್ಲ. ನೆಕ್ಸ್ಟ್ ಸ್ಥಳೀಯ ಸುದ್ದಿಗಳನ್ನ ಸಹ ನಾವು ನೋಡ್ತಾ ಇಲ್ಲ. ಅದಾದ ನಂತರ ಮುಖ್ಯವಾದ ವಿಷಯಕ್ಕೆ, ಇಲ್ಲೊಂದು ಮುಖ್ಯವಾದ ವಿಷಯ, ಅಸರ್ ಸರ್ವೆಯ ಇನ್ನೊಂದು ಅಂಶ ಇಲ್ಲಿ ಕೊಡ್ತಾ ಇದ್ದಾರೆ. ಇದೇನು ಹೇಳುತ್ತೆ ಅಂತಂದ್ರೆ 17% ಇನ್ ಏಜ್ ಗ್ರೂಪ್ ಆಫ್ 14 to 16 ವರ್ ಆಕ್ಟಿವ್ ಆನ್ ಸೋಷಿಯಲ್ ಮೀಡಿಯಾ. ಅಂದ್ರೆ ನಿಮ್ಗೆ ಹೇಗೂ ಇದು ಗೊತ್ತು ಅಂತಂದ್ರೆ ಈಗಿನ ಕಾಲದ ಮಕ್ಕಳ ಕೈಯಲ್ಲಿ ಮೊಬೈಲ್ ಬಿಟ್ರೆ ಪುಸ್ತಕ ಅಂತಂದ್ರೆ ದಿನದಲ್ಲಿ ಅವ್ರು ಪುಸ್ತಕ ಹಿಡ್ಕೊಳ್ಳೋಕ್ಕಿಂತ ಮೊಬೈಲ್ ಅನ್ನೇ ಜಾಸ್ತಿ ಹಿಡ್ಕೊಂಡಿರ್ತಾರೆ ಅಂತ ನಿಮ್ಗೆ ಗೊತ್ತು. 70% 70ರಷ್ಟು ಮಕ್ಕಳು ಯಾವ ಏಜ್ ಗ್ರೂಪ್ ನಲ್ಲಿ 14ರಿಂದ 16 ವರ್ಷದ ಮಕ್ಕಳಲ್ಲಿ ಸುಮಾರು 70ರಷ್ಟು ಮಕ್ಕಳು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಆಕ್ಟಿವ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. 81.5% ಬಾಯ್ಸ್ ಆಸ್ ಕಂಪೇರ್ಡ್ ಟು 72.4% ಗರ್ಲ್ಸ್. ಇದರಲ್ಲಿ ಸುಮಾರು 81ರಷ್ಟು ಮುಖ್ಯವಾಗಿ ಗಂಡು ಮಕ್ಕಳು ಮತ್ತೆ 72ರಷ್ಟು ಹುಡುಗಿಯರಿದ್ದಾರೆ. ಕರ್ನಾಟಕ 93% ಆಫ್ ಚಿಲ್ಡ್ರನ್ ಹ್ಯಾವ್ ಸ್ಮಾರ್ಟ್ ಫೋನ್ಸ್ ಎಟ್ ಹೋಮ್. ಮಕ್ಕಳ ಅಂದ್ರೆ ಈಗ ಒಟ್ಟು ಮಕ್ಕಳನ್ನು ತೆಗೆದುಕೊಂಡ್ರೆ ಅದರಲ್ಲಿ 93ರಷ್ಟು ಮಕ್ಕಳ ಮನೆಯಲ್ಲಿ ಸ್ಮಾರ್ಟ್ ಫೋನ್ ಇದೆ. ಅಂಡ್ 76% ವರ್ ಏಬಲ್ ಟು ಯೂಸ್ ಸ್ಮಾರ್ಟ್ ಫೋನ್ಸ್. ಅದರಲ್ಲಿ 76% ಮಕ್ಕಳಿಗೆ ಹೇಗೆ ಅದನ್ನ ಯೂಸ್ ಮಾಡೋದು ಅನ್ನೋದು ಗೊತ್ತಿದೆ. ಅಂಡ್ 63% ಕುಡ್ ಬ್ರಿಂಗ್ ಸ್ಮಾರ್ಟ್ ಫೋನ್ಸ್ ಟು ಸ್ಕೂಲ್ ಡ್ಯೂರಿಂಗ್ ಸರ್ವೆ. 63% ಮಕ್ಕಳು ಆ ಮೊಬೈಲ್ ಅನ್ನು ಹಿಡ್ಕೊಂಡು ಶಾಲೆಗೆ ಬರ್ತಾರೆ, ಅಲ್ಲೂ ಸಹ ಅದನ್ನು ಯೂಸ್ ಮಾಡ್ತಾ ಇರ್ತಾರೆ. ಹೀಗೆ ಬೇರೆ ಬೇರೆ ಮಾಹಿತಿಗಳನ್ನ ಇದು ಕೊಟ್ಟಿದೆ, ಇದನ್ನ ನೀವು ಬಳಸ್ಕೋಬಹುದು. ಇದಾದ ನಂತರ ಮುಂದಿನ ಪೇಜ್ಗೆ ಹೋಗೋದಾದ್ರೆ ಇಲ್ಲೊಂದು ಡಿಮೆನ್ಷಿಯಾ ಅಂತಿದೆ. ಡಿಮೆನ್ಷಿಯಾ ಅಂತಂದ್ರೆ ವಯಸ್ಸಾಗ್ತಿದ್ದ ಹಾಗೆ ಕೆಲವೊಂದು ನರದ ಪ್ರಾಬ್ಲಮ್ಗಳಿಂದಾಗಿ ಮರೆವು ಹೆಚ್ಚಾಗ್ತಾ ಹೋಗುತ್ತೆ, ಬ್ರೈನ್ ಸರಿಯಾಗಿ ವರ್ಕ್ ಆಗ್ತಾ ಇರೋದಿಲ್ಲ. ಇದು ಬ್ರೈನ್ಗೆ ಸಂಬಂಧಪಟ್ಟಂತ ಕಾಯಿಲೆ, ಇದನ್ನ ಸರಿಯಾಗಿ ನೆನಪಿಟ್ಕೊಳ್ಳಿ. ಇದೇನು ಹೇಳುತ್ತೆ ಅಂತಂದ್ರೆ ಲ್ಯಾನ್ಸೆಂಟ್ ಪೇಪರ್ ಹೈಲೈಟ್ಸ್ ಇಂಡಿಯಾಸ್ ನೀಡ್ ಫಾರ್ ನ್ಯಾಷನಲ್ ಡಿಮೆನ್ಷಿಯಾ ಪಾಲಿಸಿ. ಡಿಮೆನ್ಷಿಯಾ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಭಾರತದಲ್ಲಿ ಒಂದು ಕಾನೂನು ಬರಬೇಕು, ಪಾಲಿಸಿ ತರಬೇಕು ಅಂತ ಲ್ಯಾನ್ಸೆಂಟ್ ಸರ್ವೆ ಹೇಳ್ತಾ ಇದೆ. ಇದಾದ ನಂತರ ಮುಂದಿನ ಪೇಜ್ನಲ್ಲಿ ಮುಖ್ಯ ವಿಷಯಗಳು ಯಾವುದೂ ಇಲ್ಲ, ಬೇರೆ ಬೇರೆ ಪಕ್ಷಗಳು ಅವರ ಅಭಿಪ್ರಾಯವನ್ನು ಮಂಡಿಸ್ತಾ ಇವೆ, ನಮಗದು ಬೇಕಾಗುವುದಿಲ್ಲ. ಹ್ಯಾಂಡ್ಲಿಂಗ್ ಸೈಬರ್ ಕ್ರೈಮ್ಸ್ ಇನ್ ದ ಸ್ಟೇಟ್ ಥ್ರೂ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲ್. CID Karnataka and Infosys Foundation and DSCI set up Center for Cybercrime Investigation, Training and Research in 2019 aimed at improving the handling cybercrime cases. ಇಲ್ಲಿ ಮುಖ್ಯವಾಗಿ ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಕೇಸ್ಗಳು ಬರುತ್ತಲ್ವಾ, ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಭಾರತದಲ್ಲಿ ಈಗ ಕರ್ನಾಟಕದಲ್ಲಿ ಮುಖ್ಯವಾಗಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಯಾವ ರೀತಿ ಹೆಲ್ಪ್ ಆಗಬಹುದು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಮುಖ್ಯವಾಗಿ ನಾವು ನೆನಪಿಟ್ಕೊಳ್ಬೇಕಾಗಿದ್ದು ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳ ಸಹಭಾಗಿತ್ವ, ಎರಡರ ಮೂಲಕವಾಗಿ ನಾವು ಒಳ್ಳೆಯ ಬೆಳವಣಿಗೆಗಳನ್ನ ಕಾಣಬಹುದು. ಇಲ್ಲಿ ನಾವು ಎಕ್ಸಾಂಪಲ್ ಕೊಟ್ಟಿರೋದು CID, ಕರ್ನಾಟಕದ CID ಮತ್ತೆ ಇನ್ಫೋಸಿಸ್, ಅದೇ ರೀತಿ DSCI ಇದು ಸೇರ್ಕೊಂಡು ಸೈಬರ್ ಕ್ರೈಮ್ ಅನ್ನು ತಡೆಗಟ್ಟಲಿಕ್ಕೆ ಮುಂದಾಗ್ತಾ ಇವೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ ಬೇರೆ ಬೇರೆ ಎಕ್ಸಾಂಪಲ್ ಮೂಲಕ. ಹೇಗೆ ಅವು ಎಲ್ರಿಗೂ ಒಳ್ಳೇದು ಮಾಡುತ್ತೆ ಇದನ್ನ ಬರೆದವರು ಮುಖ್ಯವಾಗಿ ಡೈರೆಕ್ಟ್ ಜನರಲ್ ಆಫ್ ಪೊಲೀಸ್ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅವರು. ಹಾಗಾಗಿ ಯಾವ ರೀತಿ ಇದು ಒಳ್ಳೆಯ ಬೆಳವಣಿಗೆಯನ್ನು ಕಾಣ್ತಾ ಇದೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಇದಾದ ನಂತರ ಮುಂದಿನ ಪೇಜ್ನಲ್ಲಿ ಮುಖ್ಯವಾದ ವಿಷಯಗಳು ಯಾವುದೂ ಇಲ್ಲ, ಮುಂದೆ ಹೋಗೋಣ. ಈಗ ಎಡಿಟೋರಿಯಲ್ ಬಂತು. ಮೊದಲನೇದು
ಈ ಕಡೆ ನೋಡಿ ಕ್ವಶನ್ ಆಫ್ ಹೈಜಿನ್ ಅಂತಿದೆ. ಇದೇನ್ ಹೇಳುತ್ತೆ ಅಂತಂದ್ರೆ ಇಷ್ಟು ದಿನ ನಾವು ಡಿಸ್ಕಸ್ ಮಾಡಿದ್ವಲ್ವಾ, ಗ್ವಾಲಿಯನ್ ಬ್ಯಾರೆ ಸಿಂಡ್ರೋಮ್, ಅದರ ಬಗ್ಗೆ ಆಗಾಗ ನೋಡ್ತಾನೆ ಇದ್ದೇವೆ. ಅದಕ್ಕೆ ಹೆಚ್ಚು ಹೈಜೀನ್ ನಿಂದ ಕೂಡಿರೋದು ಮುಖ್ಯ. ವಾತಾವರಣವನ್ನ ಸ್ವಚ್ಛವಾಗಿ ಇಟ್ಕೋಬೇಕು, ಆಗ ಮಾತ್ರ ಇಂಥ ಕಾಯಿಲೆಗಳು ಹರಡೋದಿಲ್ಲ ಅಂತ ಈ ಒಂದು ಎಡಿಟೋರಿಯಲ್ ನಲ್ಲಿ ಹೇಳಿದ್ದಾರೆ. ಅದರ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ, ಹೇಗೆ ಅದು ಹರಡುತ್ತೆ ಮತ್ತೆ ಯಾವ ರೀತಿ ಅದಕ್ಕೆ ಕ್ಯೂರ್ ಇದೆಯಾ ಇಲ್ವಾ ಅನ್ನೋದನ್ನ ಮೊದಲೇ ನಾವು ಡಿಸ್ಕಸ್ ಮಾಡಿದ್ದೇವೆ. ಹಾಗಾಗಿ ಇವತ್ತು ಡೀಟೇಲ್ ಆಗಿ ಅದನ್ನ ನೋಡ್ತಾ ಇಲ್ಲ. ಇನ್ನು ಮುಖ್ಯವಾದ ಎಡಿಟೋರಿಯಲ್ಗೆ ಬರೋದಾದ್ರೆ, US ಇಮಿಗ್ರೇಷನ್ ಬ್ಲಾಕ್ಸ್ ಆಸ್ ಅ ಸೆಲ್ಫ್ ಡಿಫೀಟಿಂಗ್ ಪಾತ್. ಟ್ರಂಪ್ ಅವರು ಬಂದಾಗ ಏನ ಘೋಷಣೆ ಮಾಡಿದ್ರು ಇಮಿಗ್ರೇಷನ್ ಸಂಬಂಧಪಟ್ಟ ಹಾಗೆ ಅಂತಂದ್ರೆ, ಅಲ್ಲಿರುವವರಿಗೆ ಅಲ್ಲಿದಾರಲ್ಲ H1B ವೀಸಾ ಪಡ್ಕೊಳ್ಬೇಕು ಅಂತಂದ್ರೆ, ಅಥವಾ ಅಲ್ಲಿರೋ ಪರ್ಮನೆಂಟ್ ವೀಸಾ ಸಿಗ್ಬೇಕು ಅಂತಂದ್ರೆ ಬರ್ತ್ ಮೂಲಕ ಅವ್ರಿಗೆ ಸಿಕ್ಕೋದಿಲ್ಲ ವೀಸಾ. ಮತ್ತೆ ಹಲವಾರು ಅನಿವಾಸಿಯಾಗಿ ಬೇರೆ ದೇಶದಿಂದ ಇಲ್ಲಿಗಲ್ ಆಗಿ ಬಂದಿರೋರನ್ನ ಹೊರಗಾಕ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಎಲ್ಲ ಕ್ರಮಗಳಿಂದ ಲಾಸ್ ಆಗೋದು US ಗೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅವ್ರು ಹೇಳೋ ಇಲ್ಲಿ ಆಥರ್ ಹೇಳೋ ಪಾಯಿಂಟ್ಸ್ ಏನು ಅಂತಂದ್ರೆ, ಸ್ಕಿಲ್ಡ್ ಇಮಿಗ್ರೆಂಟ್ಸ್ ಕ್ರಿಯೇಟ್ ಜಾಬ್ಸ್, ನಾಟ್ ಟೇಕ್ ದೆಮ್. ಬೇರೆ ದೇಶದಿಂದ ಬರ್ತಾರಲ್ಲ ಸ್ಕಿಲ್ ಆಗಿರೋ ಇಮಿಗ್ರೆಂಟ್ಸ್ಗಳು, ಅವರು ಜಾಬ್ ಅನ್ನ ಕ್ರಿಯೇಟ್ ಮಾಡ್ತಾರೆ, ಜಾಬ್ ಅನ್ನ ಲಾಸ್ ಮಾಡೋದಿಲ್ಲ. ದೇ ಸ್ಟಾರ್ಟ್ ಕಂಪನೀಸ್, ಇನ್ವೆಂಟ್ ನ್ಯೂ ಥಿಂಗ್ಸ್ ಅಂಡ್ ಹೆಲ್ಪ್ ಬಿಸ್ನೆಸ್ ಗ್ರೋ, ಲೀಡಿಂಗ್ ಟು ಮೋರ್ ಜಾಬ್ಸ್ ಫಾರ್ ಎವ್ರಿ ಒನ್. ಬೇರೆ ದೇಶದಿಂದ US ಗೆ ಬಂದವರಿಂದ ಅಲ್ಲಿ ಹೆಚ್ಚು ಎಕಾನಮಿ ಅಭಿವೃದ್ಧಿ ಆಗಿದೆ ಹೊರತು, ಜಾಬ್ಗಳೆಲ್ಲ ಕ್ರಿಯೇಟ್ ಆಗಿದೆ ಹೊರತು US ಗೆ ಯಾವುದೇ ಲಾಸ್ ಆಗಿಲ್ಲ ಅದರಿಂದ. ಎರಡನೇ ಪಾಯಿಂಟ್, ರಿಸ್ಟ್ರಿಕ್ಟಿಂಗ್ H1B ವಿಸಾಸ್ ಬ್ಯಾಕ್ ಫೈರ್ಸ್. ಇನ್ಸ್ಟೆಡ್ ಆಫ್ ಹೈರಿಂಗ್ ಮೋರ್ ಅಮೆರಿಕನ್ ವರ್ಕರ್ಸ್, ಕಂಪನೀಸ್ ಜಸ್ಟ್ ಮೂವ್ ಜಾಬ್ಸ್ ಟು ಅದರ್ ಕಂಟ್ರೀಸ್ ಲೈಕ್ ಇಂಡಿಯಾ ಅಂಡ್ ಚೈನಾ. ಒಂದು ವೇಳೆ US ನವರು ಹೊರದೇಶಗಳಿಂದ ಯಾವುದೇ ವರ್ಕರ್ಗಳು ಬೇಡ ಅಂತ ಹೇಳಿಬಿಟ್ರೆ, ಕಂಪನಿಗಳು ಏನ್ ಮಾಡುತ್ತೆ, ಅವರಿಗೆ ಬೇಕಾಗಿರೋದು ಸ್ಕಿಲ್ಡ್ ವರ್ಕರ್ಸ್, ಕೌಶಲ್ಯವನ್ನು ಹೊಂದಿರುವಂತಹ ವರ್ಕರ್ಗಳು. ಅವು ಬೇರೆ ದೇಶದಲ್ಲೂ ಸಿಗ್ತಾವಲ್ವಾ, ಎಲ್ಲಿ ಅವ್ರು ಸಿಗ್ತಾರೆ, ಉತ್ತಮ ಕೌಶಲ್ಯವನ್ನು ಹೊಂದಿರುವವರು ಎಲ್ಲಿ ಸಿಗ್ತಾರೋ ಅಲ್ಲಿ ಆ ಕಂಪನಿಗಳು ಹೋಗಿ ಸ್ಟಾರ್ಟ್ ಮಾಡುತ್ತೆ ತಮ್ಮ ಕೆಲಸವನ್ನ. ಹಾಗಾಗಿ US ನವ್ರು ಸಿಗದೆ ಇದ್ರೆ ಚೀನಾದಲ್ಲಿ, ಇಂಡಿಯಾದಲ್ಲಿ ಆ ಕಂಪನಿಗಳು ಒಂದು ಹೈರ್ ಮಾಡ್ತಾರೆ ಅಂತ ಎರಡನೇ ಪಾಯಿಂಟ್. H1B workers boost wages and innovation. Studies show that hiring foreign talent increases salaries, productivity and the number of new invention. ಒಂದು ಸ್ಟಡಿ ಪ್ರಕಾರ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಬೇರೆ ದೇಶದ ಟ್ಯಾಲೆಂಟ್ ಅನ್ನ, ಈಗ ನಮ್ಮ ದೇಶದಿಂದ ಎಷ್ಟೋ ಜನ ಅಲ್ಲಿ ಹೋಗ್ತಾ ಇದ್ದಾರೆ, ಬ್ರೇನ್ ಡ್ರೈನ್ ಅಂತ ಕರಿತೀವಲ್ವಾ, ಅಂತಂದ್ರೆ ಇಲ್ಲಿರೋ ಟ್ಯಾಲೆಂಟ್ ಗಳೆಲ್ಲ US ಗೆ ಹೋಗಿ ಅಲ್ಲಿ ತಮ್ಮ ಕಂಪನಿಯನ್ನ ಸ್ಟಾರ್ಟ್ ಮಾಡೋದಾಗ್ಲಿ, ಅಲ್ಲಿ ಒಳ್ಳೆಯ ಕಂಪನಿಗಳಲ್ಲಿ ಕೆಲಸ ಮಾಡೋದಾಗ್ಲಿ ಮಾಡ್ತಾ ಇರ್ತಾರೆ. ಹಾಗಾಗಿ ಅದರಿಂದಾಗಿ US ಗೆ ಲಾಭ ಆಗಿದೆ. ಒಂದು ಸ್ಯಾಲರಿ, ಪ್ರೊಡಕ್ಟಿವಿಟಿ ಎಲ್ಲಾ ಸ್ಟ್ರಕ್ಚರ್ಗಳು ಹೆಚ್ಚಾಗ್ತಾ ಇದೆ, ಉತ್ತಮವಾದ ಪ್ರೊಡಕ್ಟಿವಿಟಿ ಬರ್ತಾ ಇದೆ ಕಂಪನಿಗಳಲ್ಲಿ. ಮತ್ತೆ ನಂಬರ್ ಆಫ್ ನ್ಯೂ ಇನ್ವೆನ್ಷನ್, ಹೊಸದಾಗಿ ಬೇರೆ ಬೇರೆ ಅನ್ವೇಷಣೆಗಳು ಸಹ ಹೆಚ್ಚಾಗ್ತಾ ಇದೆ. US ನಲ್ಲಿ ಪೇಟೆಂಟ್ ತಗೊಳ್ಳೋರ ಸಂಖ್ಯೆ ಇದರಿಂದ ಹೆಚ್ಚಾಗಿದೆ. ಇಮಿಗ್ರೆಂಟ್ಸ್ ಪ್ಲೇ ಅ ಬಿಗ್ ರೋಲ್ ಇನ್ US ಸಕ್ಸಸ್. ಹಾಗಾಗಿ ಮೋರ್ ದೆನ್ ಹಾಫ್ ಆಫ್ $1 billion ಸ್ಟಾರ್ಟ್ಅಪ್ಸ್ ಇನ್ ದಿ US ವಾಸ್ ಸ್ಟಾರ್ಟೆಡ್ ಬೈ ಇಮಿಗ್ರೆಂಟ್ಸ್ ಅಂಡ್ ಮೆನಿ ಟೆಕ್ ಹಬ್ಸ್ ರಿಲೈ ಆನ್ ಫಾರಿನ್ ವರ್ಕರ್ಸ್. ಸುಮಾರು ಬಿಲಿಯನ್ ನಲ್ಲಿ ಹಾಫ್ ಅಂತಂದ್ರೆ ಒಂದು 50 ಕೋಟಿ ಎಷ್ಟು ಬೇರೆ ಬೇರೆ ಸ್ಟಾರ್ಟ್ಅಪ್ಗಳು ಅಥವಾ ಅದಕ್ಕೆ ಸಂಬಂಧಪಟ್ಟ 50 ಕೋಟಿ ಮೌಲ್ಯದ ಸ್ಟಾರ್ಟ್ಅಪ್ಗಳು ಹೇಗೆ ಕ್ರಿಯೇಟ್ ಆಗಿದೆ ಅಂತಂದ್ರೆ, ಬೇರೆ ದೇಶದಿಂದ ಬಂದಿರ್ತಾರಲ್ವಾ ಅವರ ಮೂಲಕ ಸ್ಟಾರ್ಟ್ ಆಗಿದೆ. ಹಾಗಾಗಿ ಮೆನಿ ಟೆಕ್ ಹಬ್ಸ್, ಹಲವಾರು ಟೆಕ್ ಕಂಪನಿಗಳು ರಿಲೈ ಆಗಿರೋದು ಯಾರ ಮೇಲೆ, ಫಾರಿನ್ ವರ್ಕರ್ಸ್ ಗಳ ಮೇಲೆ. ಇಂಡಿಯಾ ಬೆನಿಫಿಟ್ಸ್ ಫ್ರಮ್ ಸ್ಕಿಲ್ಡ್ ಮೈಗ್ರೇಷನ್. ಇಂಡಿಯನ್ಸ್ ಮೇಕಪ್ ಅಬೌಟ್ 70% ಆಫ್ H1B ವೀಸಾ ಹೋಲ್ಡರ್ಸ್. ಅಮೆರಿಕದಲ್ಲಿ H1B ವೀಸಾವನ್ನು ತೆಗೆದುಕೊಂಡಿರೋರಲ್ಲಿ 70%, 70% ಜನ ಇಂಡಿಯನ್ಸೇ ಇದ್ದಾರೆ. ಅಂಡ್ ದರ್ ಎಕ್ಸ್ಪೀರಿಯನ್ಸ್ ಅಬ್ರಾಡ್ ಹೆಲ್ಪ್ಸ್ ಇಂಡಿಯಾಸ್ ಟೆಕ್ ಸೆಕ್ಟರ್ ಗ್ರೋ ವೆನ್ ದೇ ರಿಟರ್ನ್ ಆರ್ ಇನ್ವೆಸ್ಟ್. ಈಗ ನಮ್ಮ ದೇಶದಿಂದ ಅಲ್ಲಿಗೆ ಹೋಗಿರ್ತಾರೆ, ಅಲ್ಲಿ ಇರೋ ವಾತಾವರಣ ಚೆನ್ನಾಗಿ ಬಳಸ್ಕೊಂಡು ಮತ್ತೆ ವಾಪಸ್ ಭಾರತಕ್ಕೆ ಬರಬಹುದು ಅಥವಾ ಭಾರತದಲ್ಲಿ ಇನ್ವೆಸ್ಟ್ ಮಾಡಬಹುದು. ಹೀಗಾಗಿ ಆ ಒಂದು ವೀಸಾ ತಗೊಂಡವರಿಂದ ಅಥವಾ US ಗೆ ಹೋಗಿ ಅಲ್ಲಿಂದ ಹೆಚ್ಚೆಚ್ಚು ಬೇರೆ ಬೇರೆ ಕಂಪನಿಗಳಲ್ಲಿ ತೊಡಗಿಸಿಕೊಳ್ಳೋರಿಂದ ಭಾರತಕ್ಕೆ ಲಾಭ ಆಗಬಹುದು. ಸೊ ಬೆಟರ್ ಪಾಲಿಸೀಸ್ ಆರ್ ನೀಡೆಡ್. ಇನ್ಸ್ಟೆಡ್ ಆಫ್ ಸ್ಟ್ರಿಕ್ಟ್ ಲಿಮಿಟ್ಸ್, US ಶುಡ್ ಮೇಕ್ H1B ವೀಸಾಸ್ ಮೋರ್ ಫ್ಲೆಕ್ಸಿಬಲ್. ಸ್ಟ್ರಿಕ್ಟ್ ಆಗಿ ಲಿಮಿಟ್ ಹಾಕೋ ಬದಲು ಸ್ವಲ್ಪ ಫ್ಲೆಕ್ಸಿಬಿಲಿಟಿ ತರಬೇಕು, ಅಂತಂದ್ರೆ ಒಳ್ಳೆ ಕ್ರಮಗಳನ್ನ ಕೈಗೊಳ್ಳಬೇಕು. ಕ್ರಿಯೇಟ್ ಫಾಸ್ಟರ್ ಪ್ರೊಸೆಸಿಂಗ್ ಫಾರ್ ಇಂಪಾರ್ಟೆಂಟ್ ಸ್ಕಿಲ್ಸ್ ಅಂಡ್ ಆಫರ್ ರೆಸಿಡೆನ್ಸಿ ಆಪ್ಷನ್ ಫಾರ್ ಸ್ಟೆಮ್ ಗ್ರಾಜುಯೇಟ್ಸ್. ಸ್ಟೆಮ್ ಅಂತಂದ್ರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್, ಈ ಎಲ್ಲ ವಿಷಯಗಳನ್ನ ಅಲ್ಲಿ ಕಲಿತಾ ಇರ್ತಾರಲ್ವಾ, ಆ ಗ್ರಾಜುಯೇಟ್ಸ್ ಗಳಿಗೆ ಒಳ್ಳೆ ರೆಸಿಡೆನ್ಸಿ ಆಪ್ಷನ್ ನ ಕೊಡಬೇಕು. ವಸತಿ ವ್ಯವಸ್ಥೆ ಅಥವಾ ಅವರಿಗೆ ಬೇಕಾದಂತ ಎಲ್ಲ ಅವಶ್ಯಕತೆಗಳನ್ನ ಪೂರೈಸಬೇಕು. ಆ ಮೂಲಕ US ತನ್ನ ಒಂದು ಆರ್ಥಿಕ ಕ್ಷೇತ್ರವನ್ನ ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಒಂದ್ ವೇಳೆ ಈ ತರ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಹಾಕಿದ್ರೆ ಅದರಿಂದ ಲಾಸ್ ಆಗೋದು US ಗೆ ಅಂತ ಈ ಆಥರ್ ಹೇಳ್ತಾ ಇದ್ದಾರೆ. ಇದಾದ ನಂತರ ಮುಂದಿನ ಎಡಿಟೋರಿಯಲ್ ನೋಡೋದಾದ್ರೆ, ದ ಬಜೆಟ್ ಪೈಪ್ಲೈನ್ ಅಂಡ್ ಇಂಡಿಯಾಸ್ ಫಾರಿನ್ ಪಾಲಿಸಿ ಆಂಬಿಷನ್ಸ್. ಏನ್ ಹೇಳ್ತಾರೆ ಇಲ್ಲಿ ಅಂತಂದ್ರೆ, ಇಂಡಿಯಾಸ್ ಫಾರಿನ್ ಪಾಲಿಸಿ ಹ್ಯಾಸ್ ಅ ಸ್ಮಾಲ್ ಬಜೆಟ್. ಅಂದ್ರೆ ಭಾರತದ ಫಾರಿನ್ ಪಾಲಿಸಿ ಇದೆಯಲ್ವಾ, ಅಂತಂದ್ರೆ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟ ಹಾಗೆ
ಅದರಲ್ಲಿ ಅದಕ್ಕೆ ಬೇಕಾದಂತಹ ಹಣಕಾಸಿನ ವ್ಯವಸ್ಥೆಗಳನ್ನು ಸರಿಯಾಗಿ ಕೊಡ್ತಾ ಇಲ್ಲ ಬಜೆಟ್‌ನ ಮೂಲಕ. ಈವನ್ ದೋ ಇಂಡಿಯಾ ವಾಂಟ್ಸ್ ಟು ಬಿ ಅ ಗ್ಲೋಬಲ್ ಲೀಡರ್, ದ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಗೆಟ್ಸ್ ಓನ್ಲಿ 0.4% ಆಫ್ ದಿ ಟೋಟಲ್ ಬಜೆಟ್. ಇಡೀ ಬಜೆಟ್‌ನಲ್ಲಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ವಿದೇಶಾಂಗ ಸಚಿವಾಲಯಕ್ಕೆ ಸಿಕ್ಕೋದು 0.4ರಷ್ಟು ಮಾತ್ರ. ವಿಚ್ ಇಸ್ ವೆರಿ ಲೋ ಫಾರ್ ಹ್ಯಾಂಡ್ಲಿಂಗ್ ಇಂಟರ್ನ್ಯಾಷನಲ್ ರಿಲೇಷನ್. ಬೇರೆ ದೇಶಗಳ ಜೊತೆ ಸಂಬಂಧವನ್ನು ನಿರ್ವಹಿಸಲಿಕ್ಕೆ ಇದು ತುಂಬಾ ಕಡಿಮೆ ಅಮೌಂಟಿನ ಹಣ ಇದು ಅಂತ ಹೇಳ್ತಿದ್ದಾರೆ. ಮೋರ್ ಮನಿ ಇಸ್ ನೀಡೆಡ್ ಫಾರ್ ಬೆಟರ್ ಡಿಪ್ಲೊಮಸಿ. ಹಾಗಾಗಿ ಒಳ್ಳೆಯ ರಾಜತಾಂತ್ರಿಕತೆಗೆ ಇನ್ನಷ್ಟು ಹಣ ಬೇಕು. ಇಂಡಿಯಾ ನೀಡ್ಸ್ ಮೋರ್ ಫಂಡ್ಸ್ ಟು ಸ್ಟ್ರೆಂಥನ್ ರೀಜನಲ್ ಟೈಸ್, ಸಪೋರ್ಟ್ ನೈಬರಿಂಗ್ ಕಂಟ್ರೀಸ್ ಅಂಡ್ ಕಾಂಪೀಟ್ ವಿತ್ ಚೈನಾಸ್ ಗ್ರೋವಿಂಗ್ ಇನ್ಫ್ಲುಯೆನ್ಸ್ ಇನ್ ಸೌತ್ ಏಷ್ಯಾ. ಸಾರಿ, ಹಾಗಾಗಿ ಭಾರತಕ್ಕೆ ಹಣ ಬೇಕು. ಯಾಕೆ ಅಂತಂದ್ರೆ ನಮ್ಮ ನೈಬರಿಂಗ್ ಕಂಟ್ರೀಸ್ ಅನ್ನ, ನಮ್ಮ ಸುತ್ತಮುತ್ತಲು ಇದ್ದಾವಲ್ಲ ಬೇರೆ ದೇಶಗಳನ್ನ, ಅವರ ಜೊತೆ ಸರಿಯಾಗಿ ಸಂಬಂಧಗಳನ್ನ ನಿರ್ವಹಿಸಲಿಕ್ಕೆ, ಅದೇ ರೀತಿ ಚೀನಾ ಸಹ ಒಳ್ಳೆಯ ಬೆಳವಣಿಗೆನ ಕಾಣ್ತಾ ಇದೆ, ಅದರ ಜೊತೆ ಕಾಂಪೀಟ್ ಮಾಡಬೇಕು ಅಂತಾದ್ರೆ ನಾವು ಸರಿಯಾದ ರೀತಿಯಲ್ಲಿ ಹಣವನ್ನು ಉಪಯೋಗಿಸ್ಕೊಳ್ಬೇಕು. ಮತ್ತೆ ಈ ದೇಶದಲ್ಲಿ ಇನ್ನಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಫಾರಿನ್ ಏಡ್ ಇಸ್ ಶಿಫ್ಟಿಂಗ್. ಇಂಡಿಯಾ ಇಸ್ ಗಿವಿಂಗ್ ಫ್ಯೂವರ್ ಡೈರೆಕ್ಟ್ ಗ್ರಾಂಟ್ಸ್ ಟು ಅದರ್ ಕಂಟ್ರೀಸ್ ಬಟ್ ಇನ್ಕ್ರೀಸಿಂಗ್ ಲೋನ್ಸ್. ಗ್ರಾಂಟ್ಸ್ ಮತ್ತೆ ಲೋನ್ಸ್ ಅಂತ ಎರಡು ಟರ್ಮ್ಗಳು ಬರುತ್ತೆ ಮುಖ್ಯವಾಗಿ. ಗ್ರಾಂಟ್ಸ್ ಅಂತಂದ್ರೆ ಹಣದ ಸಹಾಯ ಮಾಡೋದು, ಅದನ್ನ ಆ ದೇಶ ವಾಪಸ್ ಕೊಡ್ಬೇಕು ಅಂತಿಲ್ಲ. ಲೋನ್ಸ್ ಅಂದ್ರೆ ಸಾಲ ನೀಡೋದು, ಅದನ್ನ ಅವರು ವಾಪಸ್ ಕೊಡ್ಬೇಕಾಗತ್ತೆ. ಈಗ ಭಾರತದ ಶಿಫ್ಟ್ ಹೇಗಿದೆ ಅಂತಂದ್ರೆ ಫಾರಿನ್ ಏಡ್ ಅಂತ ಹೇಳ್ತೀವಲ್ವಾ, ಬೇರೆ ದೇಶಗಳಿಗೆ ಹಣವನ್ನ ಕೊಡೋದು. ಈಗ ಮೊದಲೆಲ್ಲ ಗ್ರಾಂಟ್ ಕೊಡ್ತಾ ಇದ್ರು, ಈಗ ಅದು ಲೋನ್ ಆಗಿ ಹೆಚ್ಚಾಗಿ ಪರಿವರ್ತನೆ ಆಗ್ತಾ ಇದೆ. ಅಂತಂದ್ರೆ ನಾವು ಅವರಿಗೋಸ್ಕರ ಹಣವನ್ನ ಕೊಟ್ಟು ವಾಪಸ್ ತೆಗೆದುಕೊಳ್ಳೋದ್ರ ಕಡೆ ಹೆಚ್ಚು ಗಮನ ವಹಿಸ್ತಾ ಇದ್ದೇವೆ, ಲೋನ್ಸ್ ಅನ್ನು ಹೆಚ್ಚು ಮಾಡಿದ್ದೇವೆ. ಎಸ್ಪೆಷಲಿ ಟು ನೈಬರ್ಸ್ ಲೈಕ್ ಬಾಂಗ್ಲಾದೇಶ್ ಅಂಡ್ ಶ್ರೀಲಂಕಾ ಸಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್. ನಮ್ಮ ಸುತ್ತಮುತ್ತಲು ಇದೆಯಲ್ವಾ ಬಾಂಗ್ಲಾದೇಶ ಮತ್ತೆ ಶ್ರೀಲಂಕಾ, ಹಾಗಾಗಿ ಅಲ್ಲಿ ಹೆಚ್ಚು ಲೋನ್ಗಳನ್ನು ನಾವು ಕೊಡ್ತಾ ಇದ್ದೇವೆ. ನಿನ್ನೆ ನೋಡಿದ್ವಿ ನಾವು ಶ್ರೀಲಂಕಾದಲ್ಲಿ ಯಾವ ತರ ಪರಿಸ್ಥಿತಿ ಎದುರಾಗಿತ್ತು ಮತ್ತೆ ಈಗ ಹೇಗೆ ಅದು ರಿಕವರ್ ಆಗಿದೆ ಅಂತ. ಇಂಡಿಯಾಸ್ ಡಿಪ್ಲೊಮ್ಯಾಟಿಕ್ ಟೀಮ್ ಇಸ್ ಟೂ ಸ್ಮಾಲ್. ದ ಇಂಡಿಯನ್ ಫಾರಿನ್ ಸರ್ವಿಸ್ ಹ್ಯಾಸ್ ವೆರಿ ಫ್ಯೂ ಆಫೀಸರ್ಸ್ ಕಂಪೇರ್ಡ್ ಟು ಅದರ್ ಬಿಗ್ ಕಂಟ್ರೀಸ್, ವಿಚ್ ಮೇಕ್ಸ್ ಇಟ್ ಹಾರ್ಡ್ ಟು ಹ್ಯಾಂಡಲ್ ಆಲ್ ಡಿಪ್ಲೊಮ್ಯಾಟಿಕ್ ವರ್ಕ್ಸ್ ಎಫೆಕ್ಟಿವ್ಲಿ. ಮುಖ್ಯವಾಗಿ IFS ಇದೆಯಲ್ವಾ, ಈಗ UPSC ಪರೀಕ್ಷೆ ಬರೆದವರಿಂದ ಅವರು ಆಯ್ಕೆ ಆಗ್ತಾರೆ. IFS ಆಫೀಸರ್ಗಳು ಆಯ್ಕೆ ಆಗುವುದು ಸಹ UPSC ಪರೀಕ್ಷೆಯಿಂದಾಲೆ. ಆ ಒಂದು IFS ಟೀಮ್ ಇದೆ ಅಥವಾ ಆ ಒಂದು ಆಫೀಸರ್ಗಳ ಸಂಖ್ಯೆ ಬಹಳ ಕಡಿಮೆ ಇದೆ. ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಆ ದೇಶಗಳಲ್ಲಿ ಒಳ್ಳೆಯ ಮಟ್ಟದ ಹಲವಾರು ರೀತಿಯ ಬೇರೆ ಬೇರೆ ಆಫೀಸರ್ಗಳು ಇರ್ತಾರೆ, ಮತ್ತೆ ಆ ಒಂದು ಆಫೀಸರ್ಗಳ ಸಂಖ್ಯೆ ಹೆಚ್ಚಿರುತ್ತೆ. ಆ ದೇಶಗಳಿಗೆ ಹೋಲಿಸಿದ್ರೆ ಭಾರತದಲ್ಲಿರುವ ವಿದೇಶಾಂಗ ಆಫೀಸರ್ಗಳ ಸಂಖ್ಯೆ ಬಹಳ ಕಡಿಮೆ, ವಿಚ್ ಮೇಕ್ಸ್ ಇಟ್ ಹಾರ್ಡ್ ಟು ಹ್ಯಾಂಡಲ್. ಹಾಗಾಗಿ ರಾಜತಾಂತ್ರಿಕತೆಗೆ ಸಂಬಂಧಪಟ್ಟ ಬೇರೆ ಕೆಲಸಗಳನ್ನು ಯಾವುದೇ ಕೆಲಸ ಆಗಿರಲಿ ಅದನ್ನು ನಿರ್ವಹಿಸಲಿಕ್ಕೆ ಕಷ್ಟ ಆಗ್ತಾ ಇದೆ. Research and training need more funding. The budget for training diplomats increased, but funding for academic institutions like Nalanda University and South Asian University was cut. ಟ್ರೈನಿಂಗ್ ಕೊಡ್ಲಿಕ್ಕೆ ಸ್ವಲ್ಪ ಬಜೆಟ್ ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ, ಆದರೆ ಬೇರೆ ಬೇರೆ ಶೈಕ್ಷಣಿಕ ಸಂಸ್ಥೆಗಳಿರುತ್ತಲ್ವಾ, ಉದಾಹರಣೆಗೆ ನಲಂದಾ ಯೂನಿವರ್ಸಿಟಿ, ಸೌತ್ ಏಷ್ಯನ್ ಯೂನಿವರ್ಸಿಟಿ, ಅವರಿಗೆ ಕೊಡುವಂತಹ ಫಂಡಿಂಗ್ ಅನ್ನ ಕಟ್ ಮಾಡಿದ್ದಾರೆ. ಹಾಗಾಗಿ ಇದನ್ನ ಬ್ಯಾಲೆನ್ಸ್ ಮಾಡುವ ಅವಶ್ಯಕತೆ ಇದೆ. Declassification and digitization can help. The government should make old diplomatic records public and digital so researchers can learn from history and improve future foreign policy decisions. ಈಗ ಸ್ವಾತಂತ್ರ್ಯ ಸಿಕ್ಕಿದಾಗಿಂದ ಭಾರತ ತನ್ನ ಫಾರಿನ್ ಪಾಲಿಸಿ ವಿದೇಶಾಂಗ ನೀತಿಯನ್ನ ಯಾವ ರೀತಿ ನಡೆಸ್ಕೊಂಡು ಬಂದಿದೆ, ಅದರಿಂದ ಏನ್ ಕಲಿಬಹುದು ಅನ್ನೋದನ್ನ ಡಿಜಿಟೈಸ್ ಮಾಡುವ ಮೂಲಕ ಹಳೆಯ ಎಲ್ಲ ರೆಕಾರ್ಡ್ಗಳನ್ನ ಡಿಜಿಟೈಸ್ ಮಾಡಬೇಕು, ಆನ್ಲೈನ್ ಅಲ್ಲಿ ಮುಕ್ತವಾಗಿ ಎಲ್ಲರಿಗೂ ದೊರಕುವ ಹಾಗೆ ಮಾಡಬೇಕು. ಆಗ ರಿಸರ್ಚ್ ಮಾಡೋರು ಅದರಿಂದ ಹಲವಾರು ಅಂಶಗಳನ್ನು ಹೆಕ್ಕಿ ತೆಗೆದು ನಾವು ಯಾವ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಫಾರಿನ್ ಪಾಲಿಸಿನ ತೆಗೆದುಕೊಂಡು ಬರಬಹುದು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ಇದರಿಂದ ನಾವು ತಿಳ್ಕೋಬೇಕಾದಂತಹ ಅಂಶಗಳು. ಇನ್ನು ಈ ಕಡೆ ಒಂದು ಚಿಕ್ಕ ಮೈನಿಂಗ್ ಪಾಲಿಟಿಕ್ಸ್ ಅಂತಿದೆ. ಇದೇನ್ ಹೇಳುತ್ತೆ ಅಂತಂದ್ರೆ ಟಂಗ್ಸ್ಟನ್ಗೆ ಸಂಬಂಧಪಟ್ಟ ಹಾಗೆ ಸೆಂಟರ್ ಮತ್ತೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಪಾಲಿಟಿಕ್ಸ್ ಹೆಚ್ಚಾಗಿ ನಡೀತಾ ಇದೆ. ಹಾಗಾಗಿ ಮೈನಿಂಗ್ ಸಂಬಂಧಪಟ್ಟ ಹಾಗೆ ಇನ್ನೂ ಸರಿಯಾದ ಕ್ರಮಗಳು ತೆಗೆದುಕೊಳ್ಳುವ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಪೇಜ್ಗೆ ಹೋಗೋದಾದ್ರೆ ಸಬ್ಸ್ಟ್ಯಾಂಟಿವ್ ಇಕ್ವಾಲಿಟಿ ಇನ್ ಚೈಲ್ಡ್ ಮ್ಯಾರೇಜ್ ಲಾಸ್. ಏನ್ ಹೇಳುತ್ತೆ ಇದು ಅಂತಂದ್ರೆ ಮುಖ್ಯವಾಗಿ ಇಲ್ಲೊಂದು ಟರ್ಮ್ ಬರುತ್ತೆ, ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಏನಲ್ಮೆಂಟ್ ಅಥವಾ ಆನಲ್ಮೆಂಟ್ ಅಂತ ಕರೀತಾರೆ. ಇಸ್ ಎ ಲೀಗಲ್ ಪ್ರೊಸೆಸ್ ದಟ್ ಡಿಕ್ಲೇರ್ಸ್ ಅ ಮ್ಯಾರೇಜ್ ಇಸ್ ಇನ್ವ್ಯಾಲಿಡ್ ಆರ್ ವಾಯ್ಡ್. ಆನಲ್ಮೆಂಟ್ ಅಂತಂದ್ರೆ ಒಂದು ಲೀಗಲ್ ಪ್ರೊಸೆಸ್, ಅದು ಕಾನೂನು ಕ್ರಮ. ಅದು ಏನ್ ಹೇಳುತ್ತೆ ಅಂತಂದ್ರೆ ಒಂದು ಮ್ಯಾರೇಜ್ ಮದುವೆ ಇನ್ವ್ಯಾಲಿಡ್ ಅಥವಾ ವಾಯ್ಡ್, ಮದುವೆಯನ್ನ ಸರಿಯಾಗಿ ನಡೆಸಿಲ್ಲ ಅಥವಾ ಮದುವೆ ಅನ್ನೋದು ಇಲ್ಲಿ ಕರೆಕ್ಟ್ ಆಗಿಲ್ಲ, ಅದು ಇನ್ವ್ಯಾಲಿಡ್ ಅಂತ ಹೇಳುತ್ತೆ. ಮೀನಿಂಗ್ ಇಟ್ ವಾಸ್ ನೆವರ್ ಲೀಗಲಿ ವ್ಯಾಲಿಡ್ ಫ್ರಮ್ ದಿ ಸ್ಟಾರ್ಟ್. ಮದುವೆ ಆದಾಗಿಂದ ಅದು ಲೀಗಲ್ ಆಗೇ ಇರಲಿಲ್ಲ, ಪ್ರಾರಂಭಿಕ ಹಂತದಿಂದಾನೇ ಮದುವೆ ಸರಿಯಾಗಿ ಆಗಿಲ್ಲ ಅಂತ ಹೇಳುತ್ತೆ. ಇಟ್ ಇಸ್ ಡಿಫರೆಂಟ್ ಫ್ರಮ್ ಡಿವೋರ್ಸ್. ಡಿವೋರ್ಸ್ಗಿಂತ ಅದು ಡಿಫರೆಂಟು. ವಿಚ್ ಎಂಡ್ಸ್ ಅ ವ್ಯಾಲಿಡ್ ಮ್ಯಾರೇಜ್. ಡಿವೋರ್ಸ್ ಅಂತಂದ್ರೆ ಸರಿಯಾಗಿ ಆಗಿರುವ ಮದುವೆ ಏನಾಗುತ್ತೆ, ಆ ಸರಿಯಾಗಿ ಆಗಿರುವ ಮದುವೆ ಮುರಿದು ಹೋದ್ರೆ ಅದು ಡಿವೋರ್ಸ್.
ಮದುವೆ ಸರಿಯಾಗಿ ಆಗದೆ ಇದ್ರೆ, ಪ್ರಾರಂಭಿಕ ಹಂತದಿಂದಾನೇ ಸರಿಯಾಗಿ ಆಗದೆ ಇದ್ರೆ ಅದನ್ನ ಇಲ್ಲೀಗಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಅವಾಗ ಅದು ಇನ್ವ್ಯಾಲಿಡ್ ಆಗುತ್ತೆ. ಅದಕ್ಕೆ ಆನ್ಯುಲ್ಮೆಂಟ್ ಅಂತ ಕರೀತಾರೆ. ಈ ಆರ್ಟಿಕಲ್ ಏನ್ ಹೇಳಿದ್ದಾರೆ ಅಂತಂದ್ರೆ, ಈಗ ಹೈದರಾಬಾದ್ ಹೈಕೋರ್ಟ್ ಏನ್ ಮಾಡಿತ್ತು, ಒಂದು ಮದುವೆಯನ್ನ ಕ್ಯಾನ್ಸಲ್ ಮಾಡಿದೆ. ಕೋರ್ಟ್ ಕ್ಯಾನ್ಸಲ್ಡ್ ಅ ಮ್ಯಾರೇಜ್ ಬಿಕಾಸ್ ಕಪಲ್ ವಾಸ್ ಟೂ ಯಂಗ್ ವೆನ್ ದೆ ಗಾಟ್ ಮ್ಯಾರಿಡ್. ಈಗ ಅರ್ಥ ಆಗ್ತಾ ಇದೆಯಾ? ಆನ್ಯುಲ್ಮೆಂಟ್ ಅಂತಂದ್ರೆ ಯಾವ ಸಿಚುವೇಶನ್ ಬರುತ್ತೆ, ಇಲ್ಲೀಗಲ್ ಆಗಿದೆ, ಮದುವೆ ನಡೆದಿದ್ದೆ ಇಲ್ಲೀಗಲ್ ಆಗಿ, ಆ ಸಂದರ್ಭದಲ್ಲಿ ಅದನ್ನ ಆನ್ಯುಲ್ಮೆಂಟ್ ಮಾಡ್ತಾರೆ. ಇಲ್ಲಿ ಹೈದರಾಬಾದ್ ಹೈಕೋರ್ಟ್ ಈಗ ಹುಡುಗನಿಗೆ 12 ವರ್ಷ ಆಗಿತ್ತಂತೆ, ಹುಡುಗಿಗೆ 9 ವರ್ಷ ಆಗಿತ್ತಂತೆ. ಆ ಒಂದು ವಯಸ್ಸಿನಲ್ಲಿ ಅವರಿಗೆ ಮದುವೆ ಮಾಡಿದ್ದಾರೆ. ಹೈದರಾಬಾದ್ ಹೈಕೋರ್ಟ್ ಅದನ್ನ ಆನ್ಯುಲ್ಮೆಂಟ್ ಮಾಡಿದೆ ಅಂತಂದ್ರೆ ಕ್ಯಾನ್ಸಲ್ ಮಾಡಿದೆ, ಅದು ಇಲ್ಲೀಗಲ್ ಅಂತ ಹೇಳ್ತಾ ಇದೆ. ಬೇರೆ ಲಾ ಏನ್ ಹೇಳುತ್ತೆ ಅಂತಂದ್ರೆ, ಲಾ ಆನ್ ಚೈಲ್ಡ್ ಮ್ಯಾರೇಜ್, ಲಾ ಅಲೋಸ್ ಪೀಪಲ್ ಹೂ ಆರ್ ಮ್ಯಾರಿಡ್ ಆಸ್ ಚಿಲ್ಡ್ರನ್ ಟು ಕ್ಯಾನ್ಸಲ್ ದೇರ್ ಮ್ಯಾರೇಜ್. ಎಷ್ಟೋ ಜನರು ಬಾಲ್ಯ ವಿವಾಹ ಆಗಿದ್ರೆ ಅವರು ಮುಂದೆ ಬಂದು ಆ ಮದುವೆನ ಕ್ಯಾನ್ಸಲ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದೆ ಕಾನೂನಿನಲ್ಲಿ. ಬಟ್ ದೇ ಮಸ್ಟ್ ಡೂ ಇಟ್ ವಿತ್ ಇನ್ 2 ಇಯರ್ಸ್ ಆಫ್ಟರ್ ಬಿಕಮಿಂಗ್ ಅಡಲ್ಟ್ಸ್. ಯಾವಾಗ ಅವರು ಅಡಲ್ಟ್ ಆಗ್ತಾರೋ ಅಂತಂದ್ರೆ ವಯಸ್ಕರಾಗ್ತಾರೋ, 18 ವರ್ಷ ಈ ಒಂದು ವಯಸ್ಕ ಒಂದು ಆ ಒಂದು ಏಜ್ ನ ಕನ್ಸಿಡರ್ ಮಾಡಿದ್ರೆ, ಅದಾಗಿ 2 ವರ್ಷದ ನಂತರ ಅವರು ಅಥವಾ 2 ವರ್ಷದ ಒಳಗೆ ಅವರು ಬಂದು ಅದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಡಿಫರೆಂಟ್ ಏಜ್ ರೂಲ್ಸ್, ಆದ್ರೆ ಏಜ್ ರೂಲ್ಸ್ ಅಲ್ಲಿ ಕೆಲವೊಂದು ಡಿಫರೆನ್ಸ್ ಇದೆ. ಲಾ ಸೇಸ್ ಗರ್ಲ್ಸ್ ಬಿಕಮ್ ಅಡಲ್ಟ್ ಅಟ್ 18. ಈಗ ಹುಡುಗಿಯರು ಅಡಲ್ಟ್ ಆಗೋದು 18 ವರ್ಷಕ್ಕೆ, ಆದ್ರೆ ಬಾಯ್ಸ್ ಆಗೋದು ಎಷ್ಟು, 21 ವರ್ಷಕ್ಕೆ. ಕ್ರಿಯೇಟಿಂಗ್ ಕನ್ಫ್ಯೂಷನ್ ಅಬೌಟ್ ವೆನ್ ಬಾಯ್ಸ್ ಕ್ಯಾನ್ ಕ್ಯಾನ್ಸಲ್ ಚೈಲ್ಡ್ ಮ್ಯಾರೇಜಸ್. ಇಲ್ಲಿ 20 ಆರ್ 23, ಈಗ ಅಡಲ್ಟ್ ಆಗಿ 2 ವರ್ಷದೊಳಗೆ ಅದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆದ್ರೆ ಹುಡುಗರು ಅಡಲ್ಟ್ ಆಗೋದು 21 ವರ್ಷಕ್ಕೆ ಅಂತ ಕನ್ಸಿಡರ್ ಮಾಡಿದ್ದಾರೆ ಕಾನೂನಿನ ಪ್ರಕಾರ. ಹಾಗಾಗಿ ಅವರು 18 ವರ್ಷ ಅಂತ ಕನ್ಸಿಡರ್ ಮಾಡ್ಬೇಕಾ? ಅಂದ್ರೆ 18 ವರ್ಷ ಅಂದ್ರೆ 2 ವರ್ಷಕ್ಕೆ 20 ವರ್ಷ ಆಗುತ್ತೆ. ಒಂದ್ ವೇಳೆ 21 ವರ್ಷ ಅಡಲ್ಟ್ ಅಂತ ಕನ್ಸಿಡರ್ ಮಾಡಿದ್ರೆ 23 ವರ್ಷ ಆಗುತ್ತೆ. ಈ ಒಂದು ಕನ್ಫ್ಯೂಷನ್ ನಲ್ಲಿ ಯಾವಾಗಲೂ ಇರಬೇಕಾಗುತ್ತೆ. ಹಾಗಾಗಿ ಸರಿಯಾದ ಕಾನೂನಿನ ಸ್ಪಷ್ಟತೆ ಇಲ್ಲ. ಕೋರ್ಟ್ಸ್ ವ್ಯೂ ಆನ್ ಜೆಂಡರ್ ಇಕ್ವಾಲಿಟಿ. ಕೋರ್ಟ್ ಏನ್ ಹೇಳುತ್ತೆ, ಕೋರ್ಟ್ ಸೆಡ್ ದಟ್ ಹ್ಯಾವಿಂಗ್ ದ ಸೇಮ್ ಏಜ್ ಲಿಮಿಟ್ 20 ಇಯರ್ಸ್ ಫಾರ್ ಬೋತ್ ಬಾಯ್ಸ್ ಅಂಡ್ ಗರ್ಲ್ ಇಸ್ ಫೇರ್. ಎರಡು ಹುಡುಗರಿಗೆ ಮತ್ತು ಹುಡುಗಿಯರಿಗೆ 20 ವರ್ಷ ಅಂತ ಇಟ್ಕೊಳ್ಳೋದು ಒಳ್ಳೆಯದು. ಬಟ್ ಇಟ್ ಫಾಲೋಡ್ ಅನ್ ಓಲ್ಡರ್ ಸುಪ್ರೀಂ ಕೋರ್ಟ್ ರೂಲ್ ದಟ್ ಅಲೌಡ್ ಬಾಯ್ಸ್ ಟಿಲ್ 23. ಆದ್ರೆ ಒಂದು ಸುಪ್ರೀಂ ಕೋರ್ಟ್ ಹಳೆಯ ರೂಲ್ ಏನ್ ಹೇಳುತ್ತೆ ಅಂತಂದ್ರೆ, ಹುಡುಗರು 23 ವರ್ಷ ತನಕ ಆ ಒಂದು ಲಿಮಿಟ್ ಅನ್ನ ಇಟ್ಕೋಬಹುದು ಅಂತ ಹೇಳುತ್ತೆ. ನೀಡ್ ಫಾರ್ ಸೇಮ್ ಮ್ಯಾರೇಜ್ ಏಜ್. ಹಲವಾರು ತಜ್ಞರು ಏನ್ ಹೇಳ್ತಾರೆ, ಎಕ್ಸ್ಪರ್ಟ್ ಸೇ ಇಂಡಿಯಾ ಶುಡ್ ಹ್ಯಾವ್ ಸೇಮ್ ಲೀಗಲ್ ಮ್ಯಾರೇಜ್ ಏಜ್. ಹುಡುಗಿಯರಿಗೆ 18 ಇದೆ, ಹುಡುಗರಿಗೆ 21 ಇದೆ. ಈಗ ಮ್ಯಾರೇಜ್ ಏಜ್ ಅನ್ನ ಎರಡು ಗಂಡು ಮತ್ತೆ ಹೆಣ್ಣಿಗೆ ಸರಿಯಾಗಿಡ್ಬೇಕು, ಇಬ್ಬರಿಗೂ ಒಂದೇ ಸೇಮ್ ಆಗಿರ್ಬೇಕು ಅಂತ ಎಷ್ಟು ಎಕ್ಸ್ಪರ್ಟ್ ಗಳು ಹೇಳ್ತಾರೆ. ಫಾರ್ ಬೋತ್ ಬಾಯ್ಸ್ ಅಂಡ್ ಗರ್ಲ್ಸ್, ಇಬ್ಬರಿಗೂ 18 ವರ್ಷ ಇದ್ರೆ ಒಳ್ಳೆಯದು. ಟು ಅವಾಯ್ಡ್ ಕನ್ಫ್ಯೂಷನ್ ಅಂಡ್ ಪ್ರೊಟೆಕ್ಟ್ ಯಂಗ್ ಪೀಪಲ್ಸ್ ರೈಟ್. ಈಗ ಅದಾಗ ಏನ್ ಮಾಡ್ಲಿಕ್ಕಾಗುತ್ತೆ, ಎಷ್ಟೋ ಯಂಗ್ ಪೀಪಲ್ ಗಳ ಹಕ್ಕುಗಳನ್ನ ಕಾಪಾಡ್ಲಿಕ್ಕಾಗುತ್ತೆ, ಮತ್ತೆ ಕನ್ಫ್ಯೂಷನ್ ಸಹ ನಾವು ದೂರ ಮಾಡ್ಲಿಕ್ಕಾಗುತ್ತೆ. ಇವಿಷ್ಟು ನೀವು ಇದರಿಂದ ತಿಳ್ಕೊಬೇಕಾದಂತ ಅಂಶಗಳು. ಇದಾದ ನಂತರ ಮುಂದೆ ಹೋಗೋಣ. ಅಸರ್ ಸರ್ವೆ ಇನ್ನೊಂದು ಡೇಟಾ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಸ್ಕೂಲ್ ಚಿಲ್ಡ್ರನ್ ಲೀಡ್ ರಿಕವರಿ ಇನ್ ಬೇಸಿಕ್ ಸ್ಕಿಲ್ಸ್, ಪ್ರೈವೇಟ್ ಒನ್ಸ್ ಲ್ಯಾಕ್. ಗೌರ್ಮೆಂಟಿನ ಶಾಲಾ ಮಕ್ಕಳು ಬೇಸಿಕ್ ಸ್ಕಿಲ್ ನ ರಿಕವರಿಯಲ್ಲಿ ಸ್ವಲ್ಪ ಮುಂದಿದ್ದಾರೆ, ಪ್ರೈವೇಟ್ ಸ್ಕೂಲ್ನವರು ಸ್ವಲ್ಪ ಹಿಂದಿದ್ದಾರೆ. ಇದರ ಬಗ್ಗೆ ಬೇರೆ ಬೇರೆ ಡೇಟಾ ಕೊಟ್ಟಿದ್ದಾರೆ. ಎಲ್ಲಾ ಡೇಟಾವನ್ನ ನಾವು ಕನ್ಸಿಡರ್ ಮಾಡೋದಿಲ್ಲ, ಮುಖ್ಯ ಅಂಶಗಳನ್ನ ಮಾತ್ರ ನೋಡ್ತಾ ಹೋದ್ರೆ ಸಾಕಾಗುತ್ತೆ. ಇನ್ನು ಮುಂದಿನ ಪೇಜ್ನಲ್ಲಿ ಇನ್ನೊಂದು ಡೇಟಾ ಇದೆ ಅಸರ್ ಸರ್ವೆ. ಅಸರ್ ಸ್ಟಡಿ ಶೋಸ್ ಪೋಸ್ಟ್ ಕೋವಿಡ್ ರಿಕವರಿ ಬಟ್ ಮೆನಿ ಸ್ಟೂಡೆಂಟ್ಸ್ ಸ್ಟಿಲ್ ಲ್ಯಾಗ್ ಇನ್ ರೀಡಿಂಗ್ ಅಂಡ್ ಅರಿಥಮೆಟಿಕ್. ಕೋವಿಡ್ ನಂತರ ಎಷ್ಟೋ ಸಾರಿ ಬಹಳ ಸ್ಟೂಡೆಂಟ್ಗಳು ತಮ್ಮ ಕಲಿಕೆಯಲ್ಲಿ ಹಿಂದ್ಬಿದ್ದಿದ್ರು, ನಿಧಾನವಾಗಿ ರಿಕವರಿ ಆಗ್ತಾ ಇದ್ದಾರೆ. ಆದ್ರೂ ಸಹ ಓದೋದ್ರಲ್ಲಿ ಮತ್ತೆ ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟೋ ಒಂದು ವಿಷಯಗಳಲ್ಲಿ ಇನ್ನೂ ಸಹ ಹಿಂದಿದ್ದಾರೆ ಅಂತ ಈ ಒಂದು ಸರ್ವೆ ಇನ್ನೊಂದು ಪಾಯಿಂಟ್ ಅನ್ನು ಹೇಳುತ್ತೆ. ಮುಂದಿನ ಪೇಜ್ ನಲ್ಲಿ ಮುಖ್ಯವಾದ ವಿಷಯ ಯಾವುದಿಲ್ಲ. ಈಗ ಬಂತು ಒಂದು ಮುಖ್ಯವಾದ ವಿಷಯ. ಇಸ್ರೋ ಸೆಟ್ ಫಾರ್ ಹಿಸ್ಟಾರಿಕ್ 100th ಲಾಂಚ್ ಫ್ರಮ್ ಶ್ರೀಹರಿಕೋಟ. ಭಾರತದ ಇಸ್ರೋ ತನ್ನ 100ನೇ ಉಡ್ಡಯನವನ್ನ ಇವತ್ತು ಸಾಧಿಸಿದೆ. ಈ ಪೇಪರ್ ಪ್ರಿಂಟ್ ಆಗೋ ಹೊತ್ತಿಗೆ ಅವ್ರು ಏನ್ ಹೇಳಿದ್ರು, ಇವತ್ತು ಅದು ಲಾಂಚ್ ಆಗ್ಬೋದು ಅಂತ ಹೇಳಿದ್ರು. ಆದ್ರೆ ಈಗಿನ ಅಪ್ಡೇಟ್ ಮೂಲಕ ಇಸ್ರೋ ಇದನ್ನ ಸಕ್ಸಸ್ಫುಲ್ ಆಗಿ ಲಾಂಚ್ ಮಾಡಿದೆ. ಭಾರತದ 100ನೇ ಉಡ್ಡಯನ ಸಕ್ಸಸ್ಫುಲ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಲ್ಯಾಂಡ್ ಮಾರ್ಕ್ ಮಿಷನ್ಸ್ ಯಾವುದು ಅಂತ ನಾವು ನೆನಪಿಟ್ಕೊಳ್ಬೇಕು. Among its landmark missions were India's lunar missions, including PSLV C1 ಚಂದ್ರಯಾನ್ 1. ಅಂದ್ರೆ ಮುಖ್ಯವಾದ ಮಿಷನ್ಗಳು ಯಾವ್ದು ಅಂತ ಹೇಳ್ತಿದ್ದಾರೆ. ಇಸ್ರೋ ಕಂಡಕ್ಟ್ ಮಾಡಿದಂತಹ ದೊಡ್ಡ ದೊಡ್ಡ ಯೋಜನೆಗಳು. ಲೂನಾರ್ ಮಿಷನ್ಸ್ ಅಂತಂದ್ರೆ ಚಂದ್ರನಿಗೆ ಸಂಬಂಧಪಟ್ಟ ಯೋಜನೆಗಳು, ಅಂದ್ರೆ ಆ ಒಂದು ಉಡ್ಡಯನಗಳು. ಚಂದ್ರಯಾನ 1 ಮತ್ತೆ ಚಂದ್ರಯಾನ 2 ಮತ್ತೆ ಚಂದ್ರಯಾನ 3 ಇದು ಚಂದ್ರನಿಗೆ ಸಂಬಂಧಪಟ್ಟ ಇಸ್ರೋನ ಯೋಜನೆಗಳು. ಮತ್ತೆ ವಿಚ್ ಮೇಡ್ ಇಂಡಿಯಾ ಫಸ್ಟ್ ಕಂಟ್ರಿ ಟು ಟಚ್ ಡೌನ್ ಇನ್ ದಿ ಪೋಲಾರ್ ರೀಜನ್ ಆಫ್ ದಿ ಮೂನ್. ಚಂದ್ರಯಾನ 3 ಇಂದ ಏನು ಈ ಎಲ್ಲ ಯೋಜನೆಗಳನ್ನ ಏನ್ ಸಾಧಿಸಿದೀವಿ ನಾವು, ಚಂದ್ರನ ಸೌತ್ ಪೋಲ್ ಅಲ್ಲಿ ನಾವು ಇದನ್ನ ಲ್ಯಾಂಡ್ ಮಾಡಿದೀವಿ. ಇಲ್ಲಿ ತನಕ ಯಾವ ದೇಶನು ಚಂದ್ರನ ಸೌತ್ ಪೋಲಿಗೆ ಲಾಂಚ್ ಮಾಡಿರ್ಲಿಲ್ಲ, ಅಲ್ಲಿ ಲ್ಯಾಂಡ್ ಆಗಿರ್ಲಿಲ್ಲ ಉಪಗ್ರಹ. ಇದಾದ ನಂತರ ಮಾರ್ಸ್ ಆರ್ಬಿಟರ್ ಮಿಷನ್
ಮಂಗಳಯಾನ ಅಂತ ಹೇಳಿದ್ವಲ್ಲ, ಅದು ಸಹ ಒಂದು ದೊಡ್ಡ ಮಿಷನ್. ಅನದರ್ ಇಂಪಾರ್ಟೆಂಟ್ ಲಾಂಚ್, ಇಟ್ ವಾಸ್ ಇಂಡಿಯಾಸ್ ಫಸ್ಟ್ ಇಂಟರ್ ಪ್ಲಾನೆಟರಿ ಮಿಷನ್. ಇಂಟರ್ ಪ್ಲಾನೆಟರಿ ಅಂತಂದ್ರೆ ನಮ್ಮ ಭೂಮಿಯಿಂದ ಇನ್ನೊಂದು ಗ್ರಹದ ಕಡೆ ನಾವು ಗುರಿ ಇಟ್ಕೊಂಡು ಮಾಡಿದಂತ ಮಿಷನ್. ಪ್ಲಾನೆಟರಿ ಅಂತಂದ್ರೆ ಗ್ರಹ, ಪ್ಲಾನೆಟ್ಗೆ ಸಂಬಂಧಪಟ್ಟಂತಹ ಒಂದು ಅದ್ಭುತವಾದ ಯೋಜನೆ. ಮೊದಲನೇ ಪ್ಲಾನೆಟರಿ ವಿಷನ್, ಅದು ಪ್ಲಾನೆಟರಿ ಮಿಷನ್. ಇನ್ನು ಆದಿತ್ಯ L1, ಇದು ಸೂರ್ಯನಿಗೆ ಸಂಬಂಧಪಟ್ಟ ಮಿಷನ್. ಇದು ಇಂಡಿಯಾಸ್ ಫಸ್ಟ್ ಮಿಷನ್ ಸ್ಟಡಿ ದ ಸನ್. ಭಾರತದ ಸೂರ್ಯನನ್ನ ಅಧ್ಯಯನ ಮಾಡುವ ಮೊದಲನೇ ಮಿಷನ್ ಇದು. ಇನ್ನು ಅದಾದ ನಂತರ ಕಾರ್ಟೋಸ್ಯಾಟ್ ಅನ್ನೋ ಇನ್ನೊಂದು ಮಿಷನ್ ಇತ್ತು. ಅದರಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, ಇಸ್ರೋ ಲಾಂಚ್ಡ್ ರೆಕಾರ್ಡ್ ಆಫ್ 104 ಸ್ಯಾಟಲೈಟ್ ಇನ್ ಅ ಸಿಂಗಲ್ ಫ್ಲೈಟ್. ಒಂದೇ ಉಡ್ಡಯನದಲ್ಲಿ ಸುಮಾರು 104 ಉಪಗ್ರಹಗಳನ್ನ ಉಡಾವಣೆ ಮಾಡಿತ್ತು. ಆವಾಗ 2021ರಲ್ಲಿ ಅದೊಂದು ದೊಡ್ಡ ರೆಕಾರ್ಡ್ ಆಗಿತ್ತು. ಆಮೇಲೆ ಸ್ಪೇಸ್ ಎಕ್ಸ್ ಅದನ್ನ ಮುರಿದಿದೆ, ಆ ರೆಕಾರ್ಡ್ ಅನ್ನ ಮುರಿದಿದೆ. ಅದು ಸುಮಾರು 143 ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡಿದೆ. ಈ ಡೀಟೇಲ್ ಅನ್ನ PDF ನಲ್ಲಿ ಕೊಟ್ಟಿರ್ತೇನೆ, ಅದನ್ನ ಟೆಲಿಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿರ್ತೇವೆ, ನೀವು ಡೌನ್ಲೋಡ್ ಮಾಡ್ಕೊಂಡು ಓದಬಹುದು. ಇದಾದ ನಂತರ ಇನ್ನೊಂದು ಅಂಶ ಇದೆ. ಓಪನ್ AI, ಮೇಕರ್ ಆಫ್ ಚಾಟ್ GPT, ಕ್ವಶನ್ಸ್ ಜ್ಯೂರಿಸ್ಡಿಕ್ಷನ್ ಆಫ್ ಇಂಡಿಯನ್ ಕೋರ್ಟ್ಸ್ ಇನ್ ಕಾಪಿರೈಟ್ ಕೇಸ್. ನೀವು ಚಾಟ್ GPT ಯೂಸ್ ಮಾಡಿರಬಹುದು. ಒಂದು ನ್ಯೂಸ್ ಕೇಳಿದ್ರೆ ಅದು ಹಲವಾರು ಡೀಟೇಲ್ಸ್ ಅನ್ನ ಕೊಡುತ್ತೆ. ಈಗ ಭಾರತದ ಎಷ್ಟು ನ್ಯೂಸ್ ಏಜೆನ್ಸಿಗಳು ಏನ್ ಹೇಳ್ತಾ ಇದೆ ಅಂತಂದ್ರೆ, ಚಾಟ್ GPT ನಮ್ಮ ನ್ಯೂಸ್ ಅನ್ನ ಕದ್ದು ಬೇರೆಯವರಿಗೆ ಕೊಡ್ತಾ ಇದೆ, ಹಾಗಾಗಿ ಅದರ ಮೇಲೆ ಕಾಪಿರೈಟ್ ಕೇಸ್ ಹಾಕಿದ್ರು ಅವರು. ಈಗ ಚಾಟ್ GPT ಏನ್ ಹೇಳ್ತಾ ಇದೆ, ಅದರ ಕಂಪನಿ ಯಾವುದು? ಓಪನ್ AI. ಓಪನ್ AI ಹೇಳೋದೇನಂತಂದ್ರೆ, ಇಟ್ ಕೆನಾಟ್ ಬಿ ಸ್ಯೂಡ್ ಫಾರ್ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಇನ್ ಇಂಡಿಯನ್ ಕೋರ್ಟ್ಸ್ ಆಸ್ ಎ ಟರ್ಮ್ಸ್ ಆಫ್ ಯೂಸ್ ಬೈಂಡ್ ಯೂಸರ್ ಟು ಪರ್ಸ್ಯೂ ಐದರ್ ಆರ್ಬಿಟ್ರೇಷನ್ ಆರ್ ಲೀಗಲ್ ಆಕ್ಷನ್ ಇನ್ ದ ಕೋರ್ಟ್ಸ್ ಆಫ್ ಕ್ಯಾಲಿಫೋರ್ನಿಯಾ. ಭಾರತದ ಯಾವುದೇ ಕೋರ್ಟ್ ನಲ್ಲಿ ತನಗೆ ಸಂಬಂಧಪಟ್ಟ ಕಾನೂನು ಕ್ರಮಗಳನ್ನ ಕೈಗೊಳ್ಳುವ ಅಧಿಕಾರ ಯಾರಿಗೂ ಇಲ್ಲ. ನೀವು ಬೇಕಿದ್ರೆ ಕ್ಯಾಲಿಫೋರ್ನಿಯಾಗೆ ಬಂದು ಅಲ್ಲಿನ ಕೋರ್ಟ್ಗಳಲ್ಲಿ ನೀವು ಕೇಸನ್ನ ಫೈಲ್ ಮಾಡಬಹುದು ಅಂತ ಓಪನ್ AI ಹೇಳ್ತಾ ಇದೆ. ಅಂತಂದ್ರೆ ಈಗ ಎಷ್ಟು ಸರಿ ಏನಾಗುತ್ತೆ ಅಂತಂದ್ರೆ, ಈ ಟೆಕ್ನಾಲಜಿ ಕಂಪನಿಗಳು ತಮ್ಮ ಸರ್ವರ್ಗಳನ್ನ ಬೇರೆ ದೇಶದಲ್ಲಿ ಇಟ್ಬಿಡ್ತವೆ. ಅಂದ್ರೆ ಕ್ಯಾಲಿಫೋರ್ನಿಯಾ ಆಗಿರ್ಬಹುದು, ಮತ್ತೆ ಹಲವಾರು ದೇಶಗಳಲ್ಲಿ ಆ ಸರ್ವರ್ಗಳನ್ನ ಇಟ್ಟಿರ್ತಾರೆ. ಸರ್ವರ್ ನಲ್ಲಿ ಎಲ್ಲಾ ಮಾಹಿತಿ ಸ್ಟೋರ್ ಆಗಿರುತ್ತೆ. ಆ ಕೇಂದ್ರ ಅನ್ನೋದು ಸರ್ವರ್ ಇರೋ ಒಂದು ಪ್ರದೇಶದಲ್ಲಿ ನಾವು ಅದನ್ನ ಕನ್ಸಿಡರ್ ಮಾಡ್ತೇವೆ. ಸರ್ವರ್ ಇರೋದು ಬೇರೆ ದೇಶದಲ್ಲಿ ಆಗಿರೋದ್ರಿಂದ ಆ ನಿಯಮಗಳು ಅಪ್ಲೈ ಆಗೋದು ಆ ದೇಶದಾಗಿರುತ್ತೆ. ಹಾಗೆ ಓಪನ್ AI ಏನ್ ಹೇಳ್ತಾ ಇದೆ, ನನಗೆ ಅಪ್ಲೈ ಆಗೋದು ಕ್ಯಾಲಿಫೋರ್ನಿಯಾದ ರೂಲ್ಸ್ಗಳು ಮಾತ್ರ, ಭಾರತದ ಯಾವುದೇ ರೂಲ್ಸ್ ನನಗೆ ಅಪ್ಲೈ ಆಗೋದಿಲ್ಲ, ಹಾಗಾಗಿ ಈ ಕಾಪಿರೈಟ್ ಕೇಸ್ ಯಾವುದು ತನಗೆ ಸಂಬಂಧನೇ ಇಲ್ಲ ಅಂತ ಅದು ಹೇಳ್ತಾ ಇದೆ. ಇದಕ್ಕೋಸ್ಕರ ಇಂತಹ ಸಮಸ್ಯೆ ಬಂದಾಗ ಏನಾಗುತ್ತೆ ಅಂತಂದ್ರೆ, ಯಾವುದೇ ಒಂದು ಕಂಪನಿ ಆ ದೇಶದ ಇನ್ನೊಂದು ದೇಶದ ಒಂದು ಟೆಕ್ನಾಲಜಿ ಅಥವಾ ಇಂತಹ ಕಂಪನಿಗಳ ಮೇಲೆ ಕೇಸ್ ಹಾಕ್ಲಿಕ್ಕೆ ಆಗೋದಿಲ್ಲ. ಹಾಕಿದ್ರು ಸಹ ಅದು ಗ್ಲೋಬಲ್ ಆಗಿ ಕನ್ಸಿಡರ್ ಆಗೋದಿಲ್ಲ. ಯಾಕೆಂತಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಹಲವಾರು ರೀತಿಯ ಒಪ್ಪಂದಗಳಿರುತ್ತೆ. ಈ ತರ ಒಂದು ಚಿಕ್ಕ ಚಿಕ್ಕ ವಿಷಯಗಳನ್ನ ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ಯಾರು ಮುಂದಾಗೋದಿಲ್ಲ. ಇದಕ್ಕೋಸ್ಕರ ಏನ್ ಮಾಡ್ಬೇಕು ಹಾಗಾದ್ರೆ, ಡೇಟಾ ಲೋಕಲೈಸೇಷನ್ ಅಂತ ಕರೀತಾರೆ. ಡೇಟಾ ಲೋಕಲೈಸೇಷನ್ ಅಂತಂದ್ರೆ, ನಮ್ಮ ದೇಶದ ಮಾಹಿತಿಯ ಸರ್ವರ್ಗಳನ್ನ ನಮ್ಮ ದೇಶದೊಳಗಡೆ ಸ್ಥಾಪನೆ ಮಾಡ್ಲಿಕ್ಕೆ ಈ ಕಂಪನಿಗಳಿಗೆ ಹೇಳೋದು. ಕಂಪನಿಗಳು ನಮ್ಮ ದೇಶದ ಮಾಹಿತಿಯನ್ನ ಬೇರೆ ಯಾವುದೋ ಪ್ರದೇಶದ ಸರ್ವರ್ಗಳಲ್ಲಿ ಇಡೋ ಹಾಗಿಲ್ಲ. ಡೇಟಾ ನಮ್ಮ ದೇಶದೊಳಗಡೆ ಇರಬೇಕು. ಹಾಗಾಗಿ ಆ ಒಂದು ಡೇಟಾ ಲೋಕಲೈಸೇಷನ್ ಅನ್ನುವಂಥ ಟರ್ಮ್ ಅನ್ನ ನೆನ್ಪಿಟ್ಕೊಳ್ಳಿ. ಇನ್ನು WHO ಒಂದು ಪಾಯಿಂಟ್ ಹೇಳುತ್ತೆ, ರಿಪ್ಲೇಸ್ ರೆಗ್ಯುಲರ್ ಟೇಬಲ್ ಸಾಲ್ಟ್ ವಿತ್ ಲೋವರ್ ಸೋಡಿಯಂ ಸಾಲ್ಟ್ ಸಬ್ಸ್ಟಿಟ್ಯೂಟ್ಸ್ ದಟ್ ಕಂಟೇನ್ ಪೊಟ್ಯಾಷಿಯಂ. ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ released a set of guidelines on Sunday recommending use of lower sodium salt substitutes. ಅಂತಂದ್ರೆ ನಾವು ತೆಗೆದುಕೊಳ್ತೀವಲ್ಲ ಉಪ್ಪು, ಅದರಲ್ಲಿ ಸೋಡಿಯಂ ಅಂಶವನ್ನ ಸ್ವಲ್ಪ ಕಡಿಮೆ ಮಾಡಿ, ಅದರ ಬದಲು ಸ್ವಲ್ಪ ಪೊಟ್ಯಾಷಿಯಂ ಅಂಶವನ್ನ ಹೆಚ್ಚು ಮಾಡಿ ಅಂತ WHO ಹೇಳ್ತಾ ಇದೆ. ಅಂತಂದ್ರೆ ಈಗ ಬೇರೆ ಬೇರೆ ಅದ್ರ ಮೂಲಕ ಏನಾಗುತ್ತೆ ಹಾಗಾದ್ರೆ, ಪೊಟ್ಯಾಷಿಯಂ ಅಂಶ ಹೆಚ್ಚು ಮಾಡೋದ್ರಿಂದ ರೆಡ್ಯೂಸ್ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್. ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತಂದ್ರೆ ಸಾಂಕ್ರಾಮಿಕವಲ್ಲದ ರೋಗಗಳು, ಅದನ್ನ ಕಡಿಮೆ ಮಾಡಬಹುದು. ಉದಾಹರಣೆಗೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್, ಕ್ರೋನಿಕ್ ಕಿಡ್ನಿ ಡಿಸೀಸಸ್, ಲೋವರಿಂಗ್ ಬ್ಲಡ್ ಪ್ರೆಷರ್, ಈ ಹಲವಾರು ಬ್ಲಡ್ ಪ್ರೆಷರ್ ಮತ್ತೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನ ಈ ಮೂಲಕ ವಾಸಿ ಮಾಡಬಹುದು, ಸೋಡಿಯಂ ಅಂಶವನ್ನ ಕಡಿಮೆ ಮಾಡಿ ಉಪ್ಪಿನಲ್ಲಿ ಅಂತ ಅದರ ಮಾತು. ಮುಂದಿನ ಪೇಜ್ಗೆ ಹೋಗೋದಾದ್ರೆ, ಬಿಸ್ನೆಸ್ ಅಲ್ಲಿ ನಮಗೆ ಬೇಕಾದಂತಹ ಅಂಶಗಳು ಯಾವುದೂ ಇಲ್ಲ. ವರ್ಡ್ಗೆ ಸಂಬಂಧಪಟ್ಟ ಹಾಗೆ ಟ್ರಂಪ್ ಅವರು ಹೇಳಿದ್ರಲ್ವಾ, ಟ್ರಂಪ್ ಪ್ಲಾನ್ಸ್ ಟು ರಿವೈಸ್ ಪೆಂಟಗಾನ್ಸ್ ಪಾಲಿಸಿ ಟ್ರಾನ್ಸ್ಜೆಂಡರ್ ಟ್ರೂಪ್ಸ್. ಟ್ರಂಪ್ ಬಂದಾಗಿಂದ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅಮೆರಿಕದಲ್ಲಿ ಇರೋದು ಎರಡೇ ಮುಖ್ಯವಾಗಿ ಲಿಂಗಗಳು, ಗಂಡು ಮತ್ತೆ ಹೆಣ್ಣು. ತೃತೀಯ ಲಿಂಗಿಗಳಿಗೆ ಅವಕಾಶನೇ ಇಲ್ಲ ಅಂತ ಅವರ ವಾದ. ಅಂದ್ರೆ ಅವರು ಪರಿಸರ ಅಥವಾ ಪ್ರಕೃತಿಗೆ ವಿರೋಧ ಇದ್ದ ಹಾಗೆ, ಅಂದ್ರೆ ಆ ಮಟ್ಟಿಗಿನ ಎಕ್ಸ್ಟ್ರೀಮಿಟಿ ಕೆಲವೊಂದು ಸ್ಟೇಟ್ಮೆಂಟ್ ಅನ್ನು ಅವರು ಕೊಟ್ಟಿದ್ದಾರೆ. ಹಾಗಾಗಿ ಈಗ ಸೇನೆಯರು ಸಹ ಈ ಟ್ರಾನ್ಸ್ಜೆಂಡರ್ ಪೀಪಲ್ ಇದ್ರೆ ಅವರನ್ನು ಅದನ್ನು ತೆಗೆದು ಹಾಕಬೇಕು, ಹಾಗ ಟ್ರಂಪ್ ಅವರ ವಾದ ಆಯಿತು. ಇದಾದ ನಂತರ ಬೇರೆ ಬೇರೆ ರವಾಂಡದಲ್ಲಿ ಒಂದು ಗಲಭೆ ಆಗ್ತಾ ಇದೆ, ಟ್ರೂಪ್ಸ್ ಬ್ಯಾಟಲ್. ಅಲ್ಲಿ ಕೆಲವೊಂದು ರೆಬೆಲಿಯನ್ ಪೀಪಲ್ಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಕಾಂಗೋದಲ್ಲಿ. ನೆಕ್ಸ್ಟ್
ಮುಂದಿನ ಸ್ಪೋರ್ಟ್ಸ್ ಅಲ್ಲಿ ಮುಖ್ಯವಾದ ಅಂಶ ಯಾವುದೂ ಇಲ್ಲ. ಬೂಮ್ರಾ ಅವರಿಗೆ ICC ಕ್ರಿಕೆಟರ್ ಆಫ್ ದ ಇಯರ್ ಪ್ರೈಸ್ ಸಿಕ್ಕಿದೆ. ಅದೊಂದು ಬೇಕಿದ್ರೆ ಕ್ರಿಕೆಟ್ ಪ್ರೇಮಿಗಳಿಗೆ ಹೇಳೋದು. ಇನ್ನು ಆಪರ್ಚುನಿಟೀಸ್ ಅಲ್ಲಿ ಮುಖ್ಯವಾದ ವಿಷಯ ಇಲ್ಲ. ಜಾವಾ ಬೈಕ್ ನ ಅಡ್ವರ್ಟೈಸ್ಮೆಂಟ್ ಬೇಕಾಗೋದಿಲ್ಲ. ಇನ್ನು ಸೈನ್ಸಿಗೆ ಸಂಬಂಧಪಟ್ಟ ಹಾಗೆ ಮುಖ್ಯವಾದ ವಿಷಯ ಅಂತಲ್ಲ, ಅಂತಂದ್ರೆ ಒಂದು ನ್ಯೂ ಸ್ಟಡಿ ರಿಕಾರ್ಡ್ಸ್ ವೆನ್ ದ ನಿಕೋಬಾರೀಸ್ ಪೀಪಲ್ ಕೇಮ್ ಟು ದಿ ಐಲ್ಯಾಂಡ್. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಮೊದಲು ಸ್ಟಡಿ ಮಾಡಿದ್ರು, ಅವ್ರು ಏನ್ ಅನ್ಕೊಂಡಿದ್ರು ಅಂತಂದ್ರೆ, ಸೈಂಟಿಸ್ಟ್ ಬಿಲೀವ್ಡ್ ಆಸ್ಟ್ರೋಸ್ ಆಸಿಯಾಟಿಕ್ ಆನ್ಸಿಸ್ಟರ್ಸ್ ಮೈಗ್ರೇಟೆಡ್ ಮೋರ್ ದನ್ 11,000 ಇಯರ್ಸ್ ಎಗೋ. ಒಂದು 11,000 ವರ್ಷದ ಹಿಂದೆನೆ ಅವ್ರು ಬಂದಿರಬಹುದು ಅಂತ ಅನ್ಕೊಂಡಿದ್ರು. ಈಗ ಅದೇನ ಅನ್ಕೋತಾ ಇದ್ದಾರೆ, ಈಗ ಹೊಸ ಸ್ಟಡಿ ಮಾಡೋದ್ ಪ್ರಕಾರ ಈಗ ಅವ್ರು ಬಂದಿರೋ ಸುಮಾರು 5,000 ವರ್ಷ ಮಾತ್ರ ಆಗಿರಬಹುದು ಅಂತ ಈಗ ಹೊಸ ಸ್ಟಡಿ ಹೇಳ್ತಾ ಇದ್ದಾರೆ. ಹೊಸ ಸ್ಟಡಿ ಮೂಲಕ ಹೇಳ್ತಾ ಇದ್ದಾರೆ. ಇದು ಮುಖ್ಯವಾದ ವಿಷಯ ಅಲ್ಲ, ಒಂದು ಸ್ಟಡಿ, ಅದರ ಬಗ್ಗೆ ತುಂಬಾ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಟೆಕ್ಸ್ಟ್ ಅಂಡ್ ಕಂಟೆಕ್ಸ್ಟ್ ಅಲ್ಲಿ ಡಿನೋಟಿಫೈಡ್ ಟ್ರೈಬ್ಸ್ ಬಗ್ಗೆ ಒಂದು ಆರ್ಟಿಕಲ್ ಇದೆ. ನಾವು ತಿಳ್ಕೊಬೇಕಾಗಿರೋದು ಡಿನೋಟಿಫೈಡ್ ಟ್ರೈಬ್ಸ್ ಅಂದ್ರೆ ಏನು. ಹಾಗಾದ್ರೆ ಡಿನೋಟಿಫೈಡ್ ಟ್ರೈಬ್ಸ್ ಆರ್ ಕಮ್ಯುನಿಟೀಸ್ ಇನ್ ಇಂಡಿಯಾ ದಟ್ ವರ್ ಒನ್ಸ್ ಲಿಸ್ಟೆಡ್ ಕ್ರಿಮಿನಲ್ ಟ್ರೈಬ್ಸ್ ಅಂಡರ್ ದಿ ಬ್ರಿಟಿಷ್ ಕ್ರಿಮಿನಲ್ ಟ್ರೈಬ್ಸ್ ಆಕ್ಟ್. ಒಂದು ಬ್ರಿಟಿಷ್ ಇದ್ದಲ್ವಾ, ಅವರಿದ್ದಾಗ ಕೆಲವೊಂದು ಟ್ರೈಬ್ಗಳನ್ನ, ಬುಡಕಟ್ಟು ಜನಾಂಗದವರನ್ನ ಕ್ರಿಮಿನಲ್ಗಳು ಅಂತ ಹೇಳ್ತಾ ಇದ್ರು. ಆ ಒಂದು ಅವರದೇ ಒಂದು ಆಕ್ಟ್ ಇತ್ತು, ಬ್ರಿಟಿಷ್ ಕ್ರಿಮಿನಲ್ ಟ್ರೈಬ್ಸ್ ಆಕ್ಟ್ ಅಂತ. ಅಂದ್ರೆ ಬ್ರಿಟಿಷರಿಗೆ ಈ ಟ್ರೈಬ್ಸ್ ಗಳನ್ನ ಸರಿಯಾಗಿ ಹ್ಯಾಂಡಲ್ ಮಾಡ್ಲಿಕ್ಕೆ ಬರ್ತಾ ಇರ್ಲಿಲ್ಲ. ಅಂದ್ರೆ ಟ್ರೈಬ್ಸ್ ಹತ್ರ ಬಹಳ ಬೇರೆ ಬೇರೆ ಟೆಕ್ನಾಲಜಿ, ಅಂತಂದ್ರೆ ಈಗ ಅವರು ಕೈಗೆ ಸಿಕ್ಕವರಲ್ಲ, ಅಡಗಿಕೊಂಡು ಬೇರೆ ಬೇರೆ ಗೆರಿಲ್ಲಾ ಯುದ್ಧ ತಂತ್ರ, ಈ ತರ ಒಂದು ಟೆಕ್ನಾಲಜಿ, ಆ ತರ ಒಂದು ಟೆಕ್ನಿಕ್ ಅನ್ನ ಯೂಸ್ ಮಾಡ್ತಾ ಇದ್ರು. ಬ್ರಿಟಿಷರಿಗೆ ಅವರನ್ನ ಹ್ಯಾಂಡಲ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದ್ದಾಗ ಅವರು ಕಂಪ್ಲೀಟ್ ಆಗಿ ಎಲ್ಲಾ ಟ್ರೈಬ್ಗಳನ್ನ ಏನಂತ ಕನ್ಸಿಡರ್ ಮಾಡ್ತಾ ಇದ್ರು, ಕ್ರಿಮಿನಲ್ಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ರು. ಮುಖ್ಯವಾಗಿ ಬ್ರಿಟಿಷರು ಹೋಗಿ ಅಲ್ಲಿ ಆಳ್ವಿಕೆ ಮಾಡ್ತಾ ಇದ್ದವರು ಆ ಟ್ರೈಬ್ಸ್ ನ ಒಂದು ಪ್ರದೇಶಗಳ ಮೇಲೆ, ಅವರು ತಮ್ಮ ಪ್ರದೇಶಗಳ ಮೇಲೆ ಬೇರೆ ಯಾರೋ ಬಂದಿದ್ದಾರೆ ಅಂತ ವಾಪಸ್ ಅಟ್ಯಾಕ್ ಮಾಡ್ತಾ ಇದ್ರು. ಹಾಗಾಗಿ ಅವರನ್ನ ಕ್ರಿಮಿನಲ್ ಅಂತ ಅವಾಗ ಕನ್ಸಿಡರ್ ಮಾಡಿದ್ರು. ಡಿನೋಟಿಫೈಡ್ ಟ್ರೈಬ್ಸ್ ಅಂತಂದ್ರೆ ಬ್ರಿಟಿಷರು ಕ್ರಿಮಿನಲ್ ಅಂತ ಕನ್ಸಿಡರ್ ಮಾಡಿರೋ ಟ್ರೈಬ್ಗಳು. ನೆಕ್ಸ್ಟ್, ಇಂಡಿಯನ್ ಗವರ್ಮೆಂಟ್ ರಿಪೀಲ್ ದ ಆಕ್ಟ್ ಇನ್ 1949, 1949ರಲ್ಲಿ ಆ ಆಕ್ಟ್ ಅನ್ನ ಭಾರತ ಸರ್ಕಾರ ರಿಪೀಲ್ ಮಾಡುತ್ತೆ, ಅಂದ್ರೆ ತೆಗೆದುಹಾಕುತ್ತೆ. ರಿಮೂವಿಂಗ್ ದ ಲೇಬಲ್ ಆಫ್ ಕ್ರಿಮಿನಲ್ ಫ್ರಮ್ ದೀಸ್ ಕಮ್ಯುನಿಟೀಸ್, ಇವರೆಲ್ಲ ಕ್ರಿಮಿನಲ್ಗಳು ಅಲ್ಲ ಅಂತ ಆಮೇಲೆ ಭಾರತ ಸರ್ಕಾರ ಹೇಳುತ್ತೆ. ಡಿನೋಟಿಫೈಡ್ ಟ್ರೈಬ್ಸ್ ಅಂತಂದ್ರೆ ಏನು ಅರ್ಥ ಆಯ್ತಾ? ಬ್ರಿಟಿಷರು ಕ್ರಿಮಿನಲ್ ಅಂತ ಕನ್ಸಿಡರ್ ಮಾಡಿದ್ರು, ಭಾರತ ಮುಂದೆ ಬಂದು ಅವ್ರನ್ನ ಕ್ರಿಮಿನಲ್ ಅಲ್ಲ ಅಂತ ಹೇಳುತ್ತೆ. ಟ್ರಂಪ್ ಬಗ್ಗೆ ಬೇರೆ ಬೇರೆ ಮಾಹಿತಿ ಇದೆ, ನೋಡಿದ್ದೇವೆ ಮೊದಲೇ. ಇನ್ನು ವೊಕ್ಯಾಬ್ಯುಲರಿಗೋಸ್ಕರ ಒಂದು ಆರ್ಟಿಕಲ್ ಎಲ್ಲ ಕನ್ಸಿಡರ್ ಮಾಡೋಣ. ಇದರಲ್ಲಿ ವಾಟ್ ಆರ್ ದ ಮೇಜರ್ ಕಂಪೋನೆಂಟ್ಸ್ ಆಫ್ ದಿ ಬಜೆಟ್. ಎಕಾನಮಿಲಿ ಕೆಲವೊಂದು ಟರ್ಮ್ಗಳು ಬರ್ತಾ ಇರುತ್ತೆ, ನೀವು ಕೇಳಿರಬಹುದು. ಆದ್ರೂ ಹೊಸಬರಿಗೆ ಕೆಲವೊಂದು ಟರ್ಮ್ಗಳ ಪರಿಚಯ ಇಲ್ಲದೆ ಇದ್ರೆ ಅದನ್ನ ನೋಡೋಣ. ಇದರಲ್ಲಿ ಬರುವಂತಹ ಟರ್ಮ್ಗಳನ್ನ ಮೊದಲೇ ಕೊಟ್ಟಿದ್ದೇನೆ. ರಿಸಿಪ್ಟ್ಸ್ ಅಂತಂದ್ರೆ ಇನ್ಕಮ್, ಅರ್ನಿಂಗ್ಸ್ ಆರ್ ರೆವೆನ್ಯೂ, ಆದಾಯಕ್ಕೆ ರಿಸಿಪ್ಟ್ ಅಂತ ಕರೀತೇವೆ. ಡೆಫಿಸಿಟ್ ಇಂಡಿಕೇಟರ್ಸ್ ಅಂತಂದ್ರೆ ಶಾರ್ಟ್ ಫಾಲ್ ಸೈನ್ಸ್, ಲಾಸ್ ಮಾರ್ಕರ್ಸ್, ಫೈನಾನ್ಷಿಯಲ್ ಗ್ಯಾಪ್ ಸೈನ್ಸ್ ಅಥವಾ ಕೊರತೆಯ ಸೂಚನೆಗಳು, ವಿತ್ತೀಯ ಕೊರತೆ ಅಂತ ಹೇಳ್ತೀವಲ್ವಾ, ಫಿನಾನ್ಷಿಯಲ್ ಡೆಫಿಸಿಟ್ ಅಂತ, ಆ ರೀತಿ ಅದನ್ನ ಇಂಡಿಕೇಟ್ ಮಾಡುವಂತಹ ಅಂಶಗಳು. ಡ್ಯೂರೇಬಲ್ ಅಂತಂದ್ರೆ ಲಾಂಗ್ ಲಾಸ್ಟಿಂಗ್, ಹೆಚ್ಚು ಕಾಲ ಬಾಳಿಕೆ ಬರುವಂತದ್ದು, ದೀರ್ಘಕಾಲಿಕ, ಸ್ಟ್ರಾಂಗ್ ಅಥವಾ ಸ್ಟೇಬಲ್. ರೆಕರಿಂಗ್ ಅಂತಂದ್ರೆ ಪದೇ ಪದೇ ಮತ್ತೆ ಮರುಕಳಿಸೋದು, ರಿಪೀಟಿಂಗ್, ರೆಗ್ಯುಲರ್, ಮರುಕಳಿಸುವ ಅಂತ. ಇನ್ಕರ್ಡ್ ಅಂತಂದ್ರೆ ಅದರಿಂದ ಉಂಟಾಗಿರೋದು, ಯಾವುದರ ಒಂದಿಂದ ಉಂಟಾಗಿರುತ್ತೆ. ಫೇಸ್, ರಿಸೀವ್, ಬಿಯರ್ ಅಂತ ಕರಿಬಹುದು, ಉಂಟು ಮಾಡ್ಕೊಳ್ಳೋದು, ಯಾವುದೋ ಒಂದು ಘಟನೆಯಿಂದ ಈ ತರ ಇನ್ಕರ್ ಆಗಿರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅದರಿಂದ ಇದು ಆಗಿದೆ, ಅದರಿಂದ ಇದು ಉಂಟಾಗಿದೆ ಹೇಳ್ತೀವಲ್ಲ, ಆ ರೀತಿ ಅದನ್ನ ಯೂಸ್ ಮಾಡ್ತಾರೆ. ದೇರ್ ಆರ್ 3 ಮೇಜರ್ ಕಂಪೋನೆಂಟ್ಸ್: ಎಕ್ಸ್ಪೆಂಡಿಚರ್, ರಿಸಿಪ್ಟ್ ಅಂಡ್ ಡೆಫಿಸಿಟ್ ಇಂಡಿಕೇಟರ್ಸ್. ರಿಸಿಪ್ಟ್ ಅಂತಂದ್ರೆ ಆದಾಯ, ಡೆಫಿಸಿಟ್ ಇಂಡಿಕೇಟರ್ಸ್ ಅಂತ ನೋಡಿದ್ವಲ್ವಾ, ಕೊರತೆಯನ್ನು ಸೂಚಿಸುವಂತ ಅಂಶಗಳು. ಡಿಪೆಂಡಿಂಗ್ ಆನ್ ದಿ ಮ್ಯಾನರ್ ಇನ್ ವಿಚ್ ದೇ ಆರ್ ಡಿಫೈನ್ಡ್, ಇದನ್ನ ಬೇರೆ ಬೇರೆ ತರ ಡಿಫೈನ್ ಮಾಡ್ತಾರೆ, ವ್ಯಾಖ್ಯಾನಿಸ್ತಾರೆ. ಆ ಮೂಲಕ ಅದನ್ನ ನಾವು ನೋಡ್ತೇವೆ, ಸ್ಟಡಿ ಮಾಡ್ತೇವೆ. ದೇರ್ ಕ್ಯಾನ್ ಬಿ ಮೆನಿ ಕ್ಲಾಸಿಫಿಕೇಶನ್ಸ್ ಅಂಡ್ ಇಂಡಿಕೇಟರ್ಸ್ ಆಫ್ ಎಕ್ಸ್ಪೆಂಡಿಚರ್, ರೆಸಿಪ್ಟ್ ಅಂಡ್ ಡೆಫಿಸಿಟ್ಸ್. ಈ ರಿಸಿಪ್ಟ್, ಡೆಫಿಸಿಟ್ ಮತ್ತೆ ಎಕ್ಸ್ಪೆಂಡಿಚರ್ ಅಂತಂದ್ರೆ ಖರ್ಚು. ಇದರಲ್ಲಿ ಹಲವಾರು ಕ್ಲಾಸಿಫಿಕೇಶನ್ಗಳು ಇರುತ್ತೆ. ಡಿಫೈನ್ಡ್ ಆನ್ ಬೇಸ್ಡ್ ಆನ್ ದಿ ಡೆಫಿನೇಷನ್ ಅಂತಂದ್ರೆ ಅದರ ವ್ಯಾಖ್ಯಾನದ ಮೇಲೆ ಬೇರೆ ಬೇರೆ ಕ್ಲಾಸಿಫಿಕೇಶನ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಬೇಸ್ಡ್ ಆನ್ ದರ್ ಇಂಪ್ಯಾಕ್ಟ್ ಆನ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಅಸೆಟ್ ಅಂತಂದ್ರೆ ನಮ್ಮ ಆಸ್ತಿ, ಮತ್ತೆ ಲಯಬಿಲಿಟೀಸ್ ಅಂದ್ರೆ ಹೊಣೆಗಾರಿಕೆಗಳು ಅಂತಂದ್ರೆ ಯಾವುದು ನಮಗೆ ಬಂದಿರುತ್ತೆ ಅಸೆಟ್ಗಳು ಅಥವಾ ನಾವು ಗಳಿಸಿದ್ದು. ಮತ್ತೆ ಲಯಬಿಲಿಟೀಸ್ ಅಂತಂದ್ರೆ ಕೆಲವೊಂದು ಲಯಬಿಲಿಟಿ ಅಂತಂದ್ರೆ ನಮ್ಮ ಹೊಣೆಗಾರಿಕೆ. ಅದು ಟೋಟಲ್ ಎಕ್ಸ್ಪೆಂಡಿಚರ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಕ್ಯಾಪಿಟಲ್ ಅಂಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್. ಟೋಟಲ್ ಎಕ್ಸ್ಪೆಂಡಿಚರ್ ಇರುತ್ತಲ್ವಾ, ಬೇಸ್ಡ್ ಆನ್ ದ ಇಂಪ್ಯಾಕ್ಟ್ ಆನ್ ಅಸೆಟ್ ಮತ್ತೆ ಲಯಬಿಲಿಟಿ. ಅಸೆಟ್ ಮತ್ತೆ ಲಯಬಿಲಿಟಿ ಮೇಲೆ ಯಾವ ತರದ್ದು ಇಂಪ್ಯಾಕ್ಟ್ ಆಗಿದೆ ಅನ್ನೋದ್ರ ಮೇಲೆ ಟೋಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಒಟ್ಟು ಖರ್ಚನ್ನ 2 ತರ ಡಿವೈಡ್ ಮಾಡ್ತಾರೆ, ಕ್ಯಾಪಿಟಲ್ ಮತ್ತೆ ರೆವೆನ್ಯೂ ಎಕ್ಸ್ಪೆಂಡಿಚರ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಸ್ ಇನ್ಕರ್ಡ್, ನೋಡಿ ಇನ್ಕರ್ ಅಂತ ಬಂತು ಇಲ್ಲಿ. ಇನ್ಕರ್ ಅಂತಂದ್ರೆ ಏನು, ಅದರಿಂದ ಉಂಟಾಗಿರೋದು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಸ್ ಇನ್ಕರ್ಡ್ ವಿತ್ ಪರ್ಪಸ್ ಆಫ್ ಇನ್ಕ್ರೀಸಿಂಗ್ ಅಸೆಟ್ ಆಫ್ ಎ ಡ್ಯೂರೇಬಲ್ ನೇಚರ್.
ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂಡರ್ ಅಲ್ಲಿ ಯಾವ್ದಾಗಿರುತ್ತೆ ಅಸೆಟ್ ಡ್ಯೂರೇಬಲ್ ನೇಚರ್ ಅಂತಂದ್ರೆ ಬಹಳ ದೀರ್ಘಕಾಲ ಉಪಯೋಗಕ್ಕೆ ಬರುವಂತಹ ಅಸೆಟ್ಗಳನ್ನ ಆಸ್ತಿಗಳನ್ನ ಕ್ರಿಯೇಟ್ ಮಾಡೋದು. ಆರ್ ಆಫ್ ರೆಡ್ಯೂಸಿಂಗ್ ರಿಕರಿಂಗ್ ಲಯಬಿಲಿಟೀಸ್, ಈ ಕಡೆ ಲಯಬಿಲಿಟೀಸ್ ಅಂತ ಇರುತ್ತಲ್ವಾ, ಖರ್ಚು ಅಂತ ಹೇಳ್ಬಹುದು ಅಥವಾ ಕೆಲವೊಂದು ಹೊಣೆಗಾರಿಕೆ. ಅಂದ್ರೆ ಯಾವ ತರ ಅಂತಂದ್ರೆ ಈಗ RBI ನಮಗೆ ಹಣ ಪ್ರಿಂಟ್ ಮಾಡಿದ್ರೆ ಅದು ಅದರ ಲಯಬಿಲಿಟಿ, ಅದರ ಹೊಣೆಗಾರಿಕೆ ಆಗಿರುತ್ತೆ. ರಿಕರಿಂಗ್ ಲಯಬಿಲಿಟೀಸ್ ಅಂತಂದ್ರೆ ಪದೇ ಪದೇ ಎದುರಾಗುವಂತಹ ಲಯಬಿಲಿಟೀಸ್ಗಳು, ಆ ಹೊಣೆಗಾರಿಕೆಗಳು. ಕನ್ಸಿಡರ್ ದ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಅಂತ ಮತ್ತೆ ಬಂತು ಫಾರ್ ಕನ್ಸ್ಟ್ರಕ್ಟಿಂಗ್ ನ್ಯೂ ಸ್ಕೂಲ್ಸ್ ಆರ್ ನ್ಯೂ ಪ್ರಪೋಸಲ್ಸ್. ಈಗ ಒಂದು ವೇಳೆ ಹೊಸ ಸ್ಕೂಲ್ ಅಥವಾ ಹಾಸ್ಪಿಟಲ್ ನ ಕಟ್ಟಿದ್ರೆ ಅದೇನು ಅಸೆಟ್, ಅದು ಯಾಕಂದ್ರೆ ಬಹಳ ದಿನಗಳ ನಂತರ ಅದರಿಂದ ನಮಗೆ ಹೆಚ್ಚು ಉಪಯೋಗ ಆಗುತ್ತೆ. ಆಲ್ ದೀಸ್ ಆರ್ ಕ್ಲಾಸಿಫೈಡ್ ಆಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಕ್ಯಾಪಿಟಲ್ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಮಾಡೋದು, ಕ್ಯಾಪಿಟಲ್ ಅದಕ್ಕೆ ಹೂಡಿಕೆ ಮಾಡ್ತೇವಲ್ವಾ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಸ್ ದ ಲೀಡ್ ಟು ಕ್ರಿಯೇಷನ್ ಆಫ್ ನ್ಯೂ ಅಸೆಟ್. ಆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಂದ ಹೊಸ ಅಸೆಟ್ಗಳು ಕ್ರಿಯೇಟ್ ಆಗ್ತಾ ಇದೆ. Revenue expenditure involves any expenditure that does not add to asset on reduce liabilities. ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತಂದ್ರೆ ಏನು, ಅದರಿಂದ ಅಸೆಟ್ಗಳು ಕ್ರಿಯೇಟ್ ಆಗ್ತಾ ಇರಲ್ಲ ಅಥವಾ ಲಯಬಿಲಿಟೀಸ್ಗಳು ಕಡಿಮೆ ಆಗ್ತಾ ಇರೋದಿಲ್ಲ. ಎಕ್ಸ್ಪೆಂಡಿಚರ್ ಆನ್ ದಿ ಪೇಮೆಂಟ್ ಆಫ್ ವೇಜಸ್ ಅಂಡ್ ಸ್ಯಾಲರೀಸ್. ಈಗ ಕೆಲವರಿಗೆ ಸ್ಯಾಲರಿ ಕೊಡಬೇಕಾಗುತ್ತೆ, ಮತ್ತೆ ಪೇಮೆಂಟ್ ಇರುತ್ತೆ, ವೇಜಸ್ ಇರುತ್ತೆ, ಎಲ್ಲ ಸಹ ಏನಾಗುತ್ತೆ ಆ ಒಂದು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ. ಅಂತಂದ್ರೆ ಅದರಿಂದ ಹೆಚ್ಚು ಖರ್ಚಾಗ್ತಾ ಇರುತ್ತೆ ಹೊರತು ಯಾವುದೇ ಆಸ್ತಿ ಕ್ರಿಯೇಟ್ ಆಗ್ತಾ ಇರೋದಿಲ್ಲ. ಎಕ್ಸ್ಪೆಂಡಿಚರ್ ಸಬ್ಸಿಡಿಗಳು ಸಾಧಾರಣರಲ್ಲೇ ಬರುತ್ತೆ. ಫಾರ್ ಇಂಟ್ರೆಸ್ಟ್ ಪೇಮೆಂಟ್ ವುಡ್ ಬಿ ಟಿಪಿಕಲಿ ಕ್ಲಾಸಿಫೈಡ್ ಆಸ್ ರೆವೆನ್ಯೂ ಎಕ್ಸ್ಪೆಂಡಿಚರ್. ಆಗ್ತಾ ಇದೆಯಾ? ಟೋಟಲ್ ಎಕ್ಸ್ಪೆಂಡಿಚರ್ ಅನ್ನ ಎರಡು ತರ ಹೇಳಿದ್ರು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರು, ರೆವೆನ್ಯೂ ಎಕ್ಸ್ಪೆಂಡಿಚರು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ ಏನಾಗುತ್ತೆ, ಬಹಳ ದೀರ್ಘಕಾಲ ಉಪಯೋಗ ಕೊಡುವಂತ ಅಸೆಟ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ. ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಲ್ಲಿ ಇದರಿಂದ ಯಾವುದೇ ಉಪಯೋಗ ಇರಲ್ಲ. ಉದಾಹರಣೆಗೆ ಸ್ಯಾಲರಿ, ಸರ್ಕಾರಕ್ಕೆ ಸ್ಯಾಲರಿ ಕೊಟ್ಟಿರೋದ್ರಿಂದ ಮುಂದೆ ಯಾವುದು ದೀರ್ಘಕಾಲದಲ್ಲಿ ಯಾವುದೇ ಉಪಯೋಗ ಆಗುದಿಲ್ಲ, ಅದು ಹೋಯ್ತು ಅಂದ್ರೆ ಹೋಯ್ತು ಆ ಹಣ. ಅಸೆಟ್ ಕ್ರಿಯೇಷನ್ ಅಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್, ಸ್ಕೂಲ್ಸ್, ಹಾಸ್ಪಿಟಲ್, ಇದರಿಂದ ಮುಂದೆ ಸರ್ಕಾರಕ್ಕೆ ಇನ್ನೂ ಉಪಯೋಗ ಆಗುತ್ತೆ, ಜನರಿಗೆ ಹೆಲ್ಪ್ ಆಗುತ್ತೆ. ಇಷ್ಟು ಅರ್ಥ ಆಗಿರ್ಬೋದು ಅಂತ ಅಂದ್ಕೋತೀನಿ. ಇನ್ನು ನೋಟ್ಸ್ ಅನ್ನ ಕೊಟ್ಟಿರ್ತೇವೆ, ಎಲ್ಲ ಪಾಯಿಂಟ್ ಇದೆಲ್ಲ ಕೊಟ್ಟಿದ್ದೇವೆ. ಇನ್ನೊಂದ್ಸಾರಿ ಟೆಲಿಗ್ರಾಮ್ ಗ್ರೂಪ್ ಇಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು. ವೊಕ್ಯಾಬುಲರಿನ ಸಹ ಕೊಟ್ಟಿದ್ದೇವೆ. PYQ ನೋಡಿದ್ವಲ್ವಾ ನಿನ್ನೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಬೆಸ್ಟ್ ಡಿಸ್ಕ್ರೈಬ್ಸ್ ದಿ ಟರ್ಮ್ ಸ್ಕೀಮ್ ಫಾರ್ ಸಸ್ಟೈನಬಲ್ ಸ್ಟ್ರಕ್ಚರಿಂಗ್ ಆಫ್ ಸ್ಟ್ರೆಸ್ ಅಸೆಟ್? S4A ಅನ್ನೋದನ್ನ ಯಾವುದಕ್ಕೆ ಸಂಬಂಧಪಟ್ಟಾಗಿ ಹೇಳ್ತಿದ್ದಾರೆ ಅಂತ ಕೇಳಿದ್ರು. ಆನ್ಸರ್ ಅದಕ್ಕೆ ಇಟ್ ಈಸ್ ಸ್ಕೀಮ್ ಆಫ್ RBI ಫಾರ್ ರಿವರ್ಕಿಂಗ್ ದಿ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಆಫ್ ಬಿಗ್ ಕಾರ್ಪೊರೇಟ್ ಎಂಟಿಟೀಸ್ ಫೇಸಿಂಗ್ ಜೆನ್ಯೂನ್ ಡಿಫಿಕಲ್ಟೀಸ್. ದೊಡ್ಡ ದೊಡ್ಡ ಕಂಪನಿಗಳು ಫಿನಾನ್ಸ್ ಸ್ಟ್ರಕ್ಚರ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ತೊಂದರೆಗಳನ್ನ ಎದುರಿಸ್ತಾ ಇದ್ರೆ ಅವರಿಗೋಸ್ಕರ ತಂದಂತಹ ಸ್ಕೀಮ್ ಇದು. ಯಾವುದು? S4A. ಇವತ್ತಿನ ಸ್ಕೀಮ್ ನೋಡೋದಾದ್ರೆ ವಾಟ್ ಇಸ್ ದ ಪರ್ಪಸ್ ಆಫ್ ಸೆಟ್ಟಿಂಗ್ ಅಪ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಸ್? ಏನು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಸ್ ಅನ್ನೋ ಪರ್ಪಸ್? ಟು ಸಪ್ಲೈ ಕ್ರೆಡಿಟ್ ಟು ಸ್ಮಾಲ್ ಬಿಸ್ನೆಸ್ ಯೂನಿಟ್ಸ್, ಟು ಸಪ್ಲೈ ಕ್ರೆಡಿಟ್ ಟು ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್, ಟು ಎನ್ಕರೇಜ್ ಯಂಗ್ ಆಂಟರ್ಪ್ರಿನರ್ಸ್ ಟು ಸೆಟ್ ಅಪ್ ಬಿಸ್ನೆಸ್ ಪರ್ಟಿಕ್ಯುಲರ್ಲಿ ಇನ್ ರೂರಲ್ ಏರಿಯಾಸ್. ಇದಕ್ಕೆ ಉತ್ತರವನ್ನ ಗೊತ್ತಿದ್ರೆ ಕಮೆಂಟ್ ಮಾಡಿ, ಗೊತ್ತಿಲ್ಲದೆ ಇದ್ರೆ ತಿಳ್ಕೊಂಡು ಕಮೆಂಟ್ ಮಾಡಿ. ಇವಿಷ್ಟು ಇವತ್ತಿನ ಮುಖ್ಯಾಂಶಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.